ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ಎಸ್, ನೋಡಿ, ಇವತ್ತು KCET ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಎಕ್ಸಾಂಪ್ಲರ್ ಬ್ಯಾಚ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಎ ನ್ಯೂ ಚಾಪ್ಟರ್, ದಟ್ ಈಸ್ ದ ಕರೆಂಟ್ ಎಲೆಕ್ಟ್ರಿಸಿಟಿ. ನೋಡಿ, ಆಲ್ರೆಡಿ ನಿಮಗೆ MCQs ಫಾರ್ KCET ಸಾಕಷ್ಟು ನಾವು ಸಾಲ್ವ್ ಮಾಡಿದ್ದೀವಿ. ಬಟ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಓನ್ಲಿ ದ ಎಕ್ಸಾಂಪ್ಲರ್ ಕ್ವಶನ್ಸ್. ಎಕ್ಸಾಂಪ್ಲರಲ್ಲೂ ಅಷ್ಟೇ ಅಷ್ಟು ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಲ್ಲ. ಕೆಲವು ಇಂಪಾರ್ಟೆಂಟ್, ದಟ್ ಈಸ್ ಎಸ್ಪೆಷಲಿ MCQs ಜೊತೆಗೆ ಕೆಲವು ಶಾರ್ಟ್ ಹಾರ್ಟ್ಸ್ ಅನ್ನೋ ಒಂದು ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಸೊ ನೋಡಿ, ಇಲ್ಲಿ ಅನಲೈಸ್ ಮಾಡಿ ಬಿಫೋರ್ ಗೋಯಿಂಗ್ ಟು ಸಿ ವಾಟ್ ಆರ್ ದೋಸ್ ಕ್ವಶನ್ಸ್. ಏನು ಕ್ವಶನ್ಸ್, ಅದು ನಿಮಗೆ ಹೇಗಿರುತ್ತೆ ಕ್ವಶನ್ಸ್ನ, ಆ ಕ್ವಶನ್ಸ್ನ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದು ನೋಡೋಕ್ಕೂ ಮೊದಲು let us have other topics to be covered. ನೋಡಿ, ಅನಲೈಸ್ ಮಾಡಿ. ಇಲ್ಲಿ let us have a chapter analysis. What are the concepts involved in this particular chapter? ಈ ಪರ್ಟಿಕ್ಯುಲರ್ ಚಾಪ್ಟರ್ಲಿ ಏನೇನು ಕಾನ್ಸೆಪ್ಟ್ಸ್ ಇನ್ವಾಲ್ವ್ ಆಗಿದೆ, ಓಕೆನಾ, ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಅದಾದ ನಂತರ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅದರ ಜೊತೆಗೆ ಈ ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ ನಾವು ನೋಡಿದ್ದಾಗ, ಅಂದರೆ ಕಳೆದ 10 ವರ್ಷ ಪೇಪರ್ಸ್ ನಾವು ನೋಡಿದ್ದಾಗ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರಿಂದ ಯಾವ ಟಾಪಿಕ್ಸಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದೆ ಅನ್ನೋದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ಪ್ರಿಪೇರ್ ಆಗಿದ್ದೀವಿ ಅಂತಂದರೆ ಇಟ್ ಈಸ್ ಮೋರ್ ಸಫಿಷಿಯಂಟ್. ಹ್ಯಾಪಿಲಿ ಯು ಕ್ಯಾನ್ ಆನ್ಸರ್ ದ ಕ್ವಶನ್ಸ್ ಫ್ರಮ್ ದ ರಿಸಲ್ಟ್ KCET ಎಕ್ಸಾಮ್. ಅಂಡ್ ಲೇಟರ್ ವಿಲ್ ಡಿಸ್ಕಸ್ ವಾಟ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಎಕ್ಸಾಂಪ್ಲರ್ ಕ್ವಶನ್ಸ್, ಓಕೆನಾ. ಸೊ ಇದೆಲ್ಲ ನಾವು ಇವತ್ತು ನೋಡಬೇಕಾಗಿರತಕ್ಕಂಥ ವಿಷಯ. ಲೆಟ್ ಅಸ್ ಸಿ ವಾಟ್ ಆರ್ ದ ಕಾನ್ಸೆಪ್ಟ್ಸ್ ಇನ್ವಾಲ್ವ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಆಸ್ ವಿ ನೋ ನಮಗೆ ಲಾಸ್ಟ್ 2 years ಅದಕ್ಕೂ ಮೊದಲು ನಾವು ಈ ಒಂದು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ನಾವು ನೋಡಿದ್ದಾಗ ದೆರ್ ಆರ್ ಹ್ಯೂಜ್ ಕಾನ್ಸೆಪ್ಟ್ಸ್ ಅಂತ ನಾವು ಹೇಳ್ಬೋದು. ಬಟ್ ವೆನೆವರ್ ವಿ ಅಬ್ಸರ್ವ್ ದ ಸಿಲೆಬಸ್ ವಿಚ್ ಆರ್ ರಿಟೈನ್ಡ್, ನಮ್ಮ PU ಸಿಲೆಬಸ್ ಏನೇನಿದೆ, PU ಅಂತಲೇ ಅಲ್ಲ, NCERTಯಲ್ಲೂ ಸಹ ಏನೇನು ಸಿಲೆಬಸ್ ನಮಗೆ ಇಕ್ಕಿದ್ದಾರೆ, ಇನ್ನು ಏನೇನು ಸಿಲೆಬಸ್ ನಮಗೆ ತೆಗೆದು ಹಾಕಿದ್ದಾರೆ ಅನ್ನೋದನ್ನೆಲ್ಲ ನಾವು ಬೇಸ್ ಮಾಡಿಕೊಂಡು ಈ ಒಂದು ಚಾಪ್ಟರ್ ಅನಾಲಿಸಿಸ್ನ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ, ಓಕೆನಾ. ನೋಡಿ, ನಮ್ಮ ಒಂದು ಪಾಸ್ಟ್ 10 years ನಾವು ಅಬ್ಸರ್ವ್ ಮಾಡಿದ್ದಾಗ, ವೆನೆವರ್ ಯು ಅಬ್ಸರ್ವ್ ದ ಪಾಸ್ಟ್ 10 years, ಫ್ರಮ್ ದ ಪಾಸ್ಟ್ 10 years maximum questions have been asked based on combination of resistors. But ಆ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ನಿಮಗೆ ಲಾಸ್ಟ್ ಇಯರ್ ತೆಗೆದು ಹಾಕಿದ್ದಾರೆ, ಈ ವರ್ಷ ಇಲ್ಲವೇ ಇಲ್ಲ. ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಆಗಿರೋ ಅಂದರೆ ಸೀರೀಸ್ ಕಾಂಬಿನೇಷನ್ ಆಗಿರ್ಬೋದು, ಪ್ಯಾರಲಲ್ ಕಾಂಬಿನೇಷನ್ ಆಗಿರ್ಬೋದು, ಇಸ್ ಇಟ್ ರೈಟ್? ಆ ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ ಬೇಸ್ಡ್ ಕ್ವಶನ್ಸ್ ಆಗಿರ್ಬೋದು ನಿಮ್ಗೆ ಯಾವುದೇ ರೀತಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ, ಓಕೆನಾ. ಅದನ್ನೆಲ್ಲ ಎಕ್ಸೆಪ್ಷನ್ ಮಾಡಿಕೊಂಡಲ್ಲ. ಅದ್ರ ಜೊತೆಗೆ ಮೀಟರ್ ಬ್ರಿಡ್ಜ್ ಅನ್ನೋ ಒಂದು ಕಾನ್ಸೆಪ್ಟ್ ಸಹ ನಿಮಗೆ ಕಂಪ್ಲೀಟಾಗಿ ಡಿಲೀಟ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಅದ್ರ ಕಂಪ್ಲೀಟ್ ಡಿಲೀಟ್ ಮಾಡಿದೆ. ಅದ್ರ ಜೊತೆಗೆ ಪೊಟೆನ್ಷಿಯೋಮೀಟರ್ ಕಾನ್ಸೆಪ್ಟ್, ಈ ಪೊಟೆನ್ಷಿಯೋಮೀಟರ್ ಕಾನ್ಸೆಪ್ಟ್ ಸಹ ಕಳೆದ ಪ್ರೀವಿಯಸ್ ಇಯರ್ಸ್ ಪೇಪರ್ಸಲ್ಲಿ ಡೆಫಿನೆಟಿಗೆ ಒಂದು ಕ್ವಶನ್ ನಿಮಗೆ ಬರ್ತಾನೆ ಇತ್ತು ಈ ಒಂದು ಪೊಟೆನ್ಷಿಯೋಮೀಟರ್ ಕಾನ್ಸೆಪ್ಟ್ಸ್ ಮೇಲೆ. ಬಟ್ ನೋಡಿ, ಮೀಟರ್ ಬ್ರಿಡ್ಜ್ ಇಲ್ಲ, ಪೊಟೆನ್ಷಿಯೋಮೀಟರ್ ಇಲ್ಲ, ಅಷ್ಟೆಲ್ಲ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಯಾವುದೂ ಸಹ ನಮಗೆ ಇಲ್ಲ, ಓಕೆನಾ. ಆ ಕ್ವಶನ್ಸ್ನೆಲ್ಲ ಎಲಿಮಿನೇಟ್ ಮಾಡಿ, ಆ ಪರ್ಟಿಕ್ಯುಲರ್ ಟಾಪಿಕ್ಸ್ ಇರುತ್ತಲ್ವ, ಆ ಕ್ವಶನ್ಸ್ನ ಎಲಿಮಿನೇಟ್ ಮಾಡಿ ಫ್ರಮ್ ದ ಪಾಸ್ಟ್ 10 years. ಹಿಯರ್ ಐ ಮೇಡ್ ಅನ್ ಅನಾಲಿಸಿಸ್. ಏನದು ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ನೋಡಿ, ವಾಟ್ ಆರ್ ದ ಟಾಪಿಕ್ಸ್ ಇನ್ವಾಲ್ವ್? ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೇವೆ. ಎಲೆಕ್ಟ್ರಿಕ್ ಕರೆಂಟ್ ಅಂತಂದರೆ dQ/dt ಆಗಿರ್ಬೋದು, ಇಲ್ಲ ಚಾರ್ಜ್ ಬೈ ಟೈಮ್ ಆಗಿರ್ಬೋದು. ಅಂಥದ್ರ ಮೇಲೆ ನಿಮಗೆ 2 ಕ್ವಶನ್ಸ್ ನಿಮಗೆ ಬಂದಿದೆ. 2 ಕ್ವಶನ್ಸ್ ಅಂತಂದರೆ ಎಲೆಕ್ಟ್ರಿಕ್ ಕರೆಂಟ್ ಆಗಿರ್ಬೋದು, ಇಲ್ಲ ಕರೆಂಟ್ ಡೆನ್ಸಿಟಿ ಆಗಿರಬಹುದು, ಅದರ ಯೂನಿಟ್ ಆಗಿರ್ಬೋದು, ಇಲ್ಲ ಪ್ರಾಬ್ಲಮ್ಸ್ ಆಗಿರ್ಬೋದು. 2 ಕ್ವಶನ್ಸ್ ನಮಗೆ ಬಂದಿದೆ ಕಳೆದ 10 ವರ್ಷಗಳಿಂದ, ಓಕೆನಾ. ಲೇಟರ್ ವೆನೆವರ್ ವಿ ವಾಂಟ್ ದ ರೆಸಿಸ್ಟೆನ್ಸ್ ಅಂದ್ರೆ ಏನು? R is equals to rho into L/A ಅಲ್ವಾ. ಇಲ್ಲಿ ಲೆಂತ್ ಚೇಂಜ್ ಆಗಿದ್ದಾಗ, ಇಲ್ಲ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ವೈರ್ ನಿಮಗೆ ಚೇಂಜ್ ಆಗಿದ್ದಾಗ, ಇಲ್ಲ ಆ ಒಂದು ಮೆಟೀರಿಯಲ್ ಟೆಂಪರೇಚರ್ ನಿಮಗೆ ಚೇಂಜ್ ಆಗಿದ್ದಾಗ, ಕೋಎಫಿಷಿಯಂಟ್ ಆಫ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಬೇಸ್ ಮಾಡಿಕೊಂಡು
ಇಲ್ಲ ಲೆಂತ್ ಮತ್ತು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಚೇಂಜ್ ಮಾಡಿಕೊಂಡು, ಸೊ ಅದನ್ನೆಲ್ಲ ಬೇಸ್ ಮಾಡಿಕೊಂಡು ನೀವು ನೋಡಿದ್ದಾಗ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಲ್ಲ 10 ಕ್ವಶನ್ಸ್ ನಿಮಗೆ ಬಂದಿದೆ ಕಳೆದ 10 ವರ್ಷಗಳಿಂದ ನಿಮಗೆ 10 ಕ್ವಶನ್ಸ್ ನಿಮಗೆ ಬಂದಿದೆ. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ದಯವಿಟ್ಟು ಅದನ್ನು ಅಬ್ಸರ್ವ್ ಮಾಡಬೇಕಾಗಿರತಕ್ಕಂಥ ವಿಷಯ. And later, whenever we into the Ohm's law will also come under resistance only. No, Ohm's law. Now, Ohm's law based questions and the circuits and simple circuit andre ಏನು? A circuit which consists of a single resistor and one cell ಮತ್ತು ಒಂದು ರೆಸಿಸ್ಟರ್ ಇದ್ದಾಗ ಆ ಸರ್ಕ್ಯೂಟ್ನ ಸರ್ಕ್ಯೂಟಲ್ಲಿ ಕರೆಂಟ್ ಎಷ್ಟಿದೆ, ಇಲ್ಲ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್ ಎಷ್ಟಿದೆ ಅನ್ನೋದನ್ನ ಬೇಸ್ ಮಾಡಿಕೊಂಡು ಅನ್ನೋದನ್ನ ಸಾಲ್ವ್ ಮಾಡೋದಕ್ಕೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಓಮ್ಸ್ ಲಾ ಅಂತ ನಾವು ಹೇಳಬಹುದು. ಸೊ ಅಂತ ಅಷ್ಟೇ ಅಲ್ಲ, ಈ ಓಮಿಕ್ ಡಿವೈಸಸ್ ಮತ್ತು ನಾನ್ ಓಮಿಕ್ ಡಿವೈಸಸ್ ಅಂತ ಇದೆ ಅಲ್ವಾ, ಇದ್ರ ಮತ್ತು ಗ್ರಾಫ್ಸ್ ಬರುತ್ತೆ ನಿಮಗೆ, ವಿ ಐ ಗ್ರಾಫ್ ಫಾರ್ ಓಮಿಕ್ ಅಂಡ್ ನಾನ್ ಓಮಿಕ್ ಡಿವೈಸಸ್. ಇಂತಹ ಒಂದು ಕಾನ್ಸೆಪ್ಟ್ಸ್ನ ಬೇಸ್ ಮಾಡಿಕೊಂಡು ನಮಗೆ ಕಳೆದ 10 ವರ್ಷಗಳಲ್ಲಿ 7 ಕ್ವಶನ್ಸ್ ನಿಮಗೆ ಬಂದಿದೆ. ಓಕೆನಾ? ಲೇಟರ್ ವೆನ್ ಎವರ್ ಮೋಟ್ ದ ಎಲೆಕ್ಟ್ರಿಕ್ ಪವರ್ ಅಂಡ್ ಎನರ್ಜಿ, ನಮ್ಗೆ ಗೊತ್ತಲ್ವಾ, ಎಲೆಕ್ಟ್ರಿಕ್ ಪವರ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತ ನಾವು ಹೇಳಬಹುದು. ಅದೇ ಎಲೆಕ್ಟ್ರಿಕಲ್ ಎನರ್ಜಿ P is equals to V into I. ಎಲೆಕ್ಟ್ರಿಕ್ ಪವರ್ is equals to capital V into capital Y. ಇಲ್ಲದೆ ಹೋದರೆ V ಸ್ಕ್ವೇರ್ ಡಿವೈಡ್ ಬೈ ಕ್ಯಾಪಿಟಲ್ R, ಇಲ್ಲದೆ ಹೋದರೆ I ಸ್ಕ್ವೇರ್ ಇಂಟು ಕ್ಯಾಪಿಟಲ್ R ಆಗಿರಬಹುದು. ಅದೇ ರೀತಿ ಎಲೆಕ್ಟ್ರಿಕಲ್ ಎನರ್ಜಿ H is equals to ಪವರ್ ಇಂಟು ಟೈಮ್ ಬರುತ್ತೆ, ಅಷ್ಟೇ ಅಲ್ಲ, ಒಂದು ಬಲ್ಬ್ ಬೇಸ್ ಮಾಡಿಕೊಂಡು ಆ ಬಲ್ಬಲ್ಲಿ ಎಷ್ಟು ಎನರ್ಜಿ ಲಾಸ್ ಆಗಿದೆ ಅಂತಹ ಒಂದು ಕ್ವಶನ್ಸ್ ನೀವು ನೋಡಿದ್ದಾಗ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಓನ್ಲಿ 2 ಕ್ವಶನ್ಸ್ ಫ್ರಮ್ ದ ಪಾಸ್ಟ್ 10 years ಅಂತ ನಾವು ಹೇಳಬಹುದು. ಓಕೆನಾ? ನೋಡಿ, ನಿಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ, ದರ್ ಇಸ್ ನೋ ರಿಸ್ಟ್ರಿಕ್ಷನ್ ಫಾರ್ ಎ ಕ್ವಶನ್ ಪೇಪರ್ ಸೆಟ್ಟರ್ಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ. ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಇಂದಾನೇ ಕ್ವಶನ್ಸ್ ಕೇಳಬೇಕು ಅಂತ ಅಂದ್ಬಿಟ್ಟು KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ. ಓಕೆನಾ? ಆ ರೀತಿ ಎಕ್ಸ್ಪೆಕ್ಟ್ ಮಾಡೋದು ಸಹ ರಾಂಗ್ ಆಗಿರುತ್ತೆ. ಓಕೆ, ಅವರಿಷ್ಟ, ಎಲ್ಲಿಂದ ಬೇಕಾದರೂ ಕೊಡಬಹುದು, ಬಟ್ ದೋಸ್ ಕ್ವಶನ್ ಶುಡ್ ನಾಟ್ ಗೋ ಔಟ್ ಆಫ್ ದ ಸಿಲೆಬಸ್ ಅಷ್ಟೇ, ಸಿಲೆಬಸ್ ಇಂದ ಆಚೆಗೆ ಹೋಗಬಾರ್ದು ಅಷ್ಟೇ. ಓಕೆನಾ? ಲೇಟರ್ ನೋಡಿ, ಇಲ್ಲಿ ಸೆಲ್ ಅಂಡ್ ಕಾಂಬಿನೇಷನ್ ಇಲ್ಲಿ ಸೆಲ್ಸ್ ಅಂತಂದ್ರೆ ಏನು? EMF ಆಫ್ ಎ ಸೆಲ್ ಆಗಿರ್ಬೋದು, ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್ ಆಗಿರ್ಬೋದು, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ಎ ಸೆಲ್ ಆಗಿರ್ಬೋದು, ಇಲ್ಲ ಕಾಂಬಿನೇಷನ್ ಆಫ್ ದ ಸೆಲ್ಸ್, ಸೀರೀಸ್ ಕಾಂಬಿನೇಷನ್ ಅಂಡ್ ಪ್ಯಾರಲ್ ಕಾಂಬಿನೇಷನ್ ಆಫ್ ಸೆಲ್ಸ್ ಆಗಿರ್ಬೋದು. ಇದನ್ನೆಲ್ಲ ಬೇಸ್ ಮಾಡಿಕೊಂಡು ನಿಮಗೆ 7 ಕ್ವಶನ್ಸ್ ನಿಮಗೆ ಬಂದಿದೆ ಕಳೆದ 10 ವರ್ಷಗಳಿಂದ. ಓಕೆನಾ? So later, we also know that Kirchhoff's laws ಅಂತ ಹೇಳ್ತಾರೆ. Kirchhoff's laws ಅಂದ್ರೆ ಏನಿಲ್ಲಿ? ಕಿರ್ಚಾಫ್ಸ್ ಕರೆಂಟ್ ಲಾ ಆಗಿರ್ಬೋದು, ಇಲ್ಲ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಆಗಿರ್ಬೋದು, ಕರೆಂಟ್ ಲಾ ಮತ್ತು ವೋಲ್ಟೇಜ್ ಲಾ ಇದನ್ನ ಬೇಸ್ ಮಾಡಿಕೊಂಡು ಅದನ್ನ ನೋಡಿ, ಒಂದು ಸರ್ಕ್ಯೂಟ್ ಕೊಟ್ಟಿದ್ದಾಗ ಈ ಕಿರ್ಚಾಫ್ಸ್ ವೋಲ್ಟೇಜ್ ಲಾನ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನೆಲ್ಲ ಬೇಸ್ ಮಾಡಿಕೊಂಡು ನಿಮಗೆ 6 ಕ್ವಶನ್ಸ್ ನಿಮಗೆ ಬಂದಿದೆ. ಓಕೆನಾ? ಅಂಡ್ ವೆನ್ ಎವರ್ ವಿ ವಾಂಟ್ ದ ವಿ ಸ್ಟೋನ್ ಬ್ರಿಡ್ಜ್ ಇಲ್ಲ ವಿ ಸ್ಟೋನ್ ಬ್ರಿಡ್ಜ್ ಆಗಿರ್ಬೋದು, ಇಲ್ಲ ವಿ ಸ್ಟೋನ್ ನೆಟ್ವರ್ಕ್ ಆಗಿರ್ಬೋದು, ಎಸ್ಪೆಷಲಿ ಈ ಬ್ಯಾಲೆನ್ಸಿಂಗ್ ಕಂಡೀಷನ್ ಕಾನ್ಸೆಪ್ಟ್ನ ಬೇಸ್ ಮಾಡಿಕೊಂಡು ನಿಮಗೆ ಕಳೆದ 10 ವರ್ಷಗಳಿಂದ ನಾವು ಅಬ್ಸರ್ವ್ ಮಾಡಿದ್ದಾಗ ವಿ ಕ್ಯಾನ್ ಎಕ್ಸ್ಪೆಕ್ಟ್ 4 ಕ್ವಶನ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಓವರ್ ಆಲ್ ಆಗಿ ನಾವು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರಿಂದ ನಾವು ಕ್ವಶನ್ಸ್ನ ಚೆಕ್ ಮಾಡಿದ್ದಾಗ ನೋಡಿ, ಇಲ್ಲಿ 12, 19, 21, 28 38 ಕ್ವಶನ್ಸ್ ನಿಮಗೆ ಬಂದಿದೆ ಆಫ್ಟರ್ removing the syllabus which are deleted. ಡಿಲೀಟೆಡ್ ಸಿಲೆಬಸ್ನ ತೆಗೆದು ಹಾಕದ ನಂತರ ನಮಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ದಾಗ ಟೋಟಲ್ 38 ಕ್ವಶನ್ಸ್ ಫ್ರಮ್ ದ ಪಾಸ್ಟ್ 10 years. Therefore we can say that on an average ಒಂದು ಆವರೇಜ್ನ ಬೇಸ್ ಮಾಡಿಕೊಂಡಿದ್ದಾಗ ಫ್ರಮ್ ದ ಪಾಸ್ಟ್ 10 years ಈ 10 ವರ್ಷಗಳಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮಗೆ ಅಂತಂದಾಗ ವಿ ಕ್ಯಾನ್ ಸೇ 4 ಕ್ವಶನ್ಸ್ ಪರ್ ಇಯರ್ ಅಂತ ಡೆಫಿನೆಟ್ ಆಗಿ ಬರ್ತಾ ಇದೆ. 4 ಕ್ವಶನ್ಸ್ ಅಂತೂ ಡೆಫಿನೆಟ್ ಆಗಿ ಬರ್ತಾ ಇದೆ. ಓಕೆ, ಕೆಲವು ವರ್ಷಗಳಲ್ಲಿ ಫಾರ್ ಎಕ್ಸಾಂಪಲ್ 2016 ಆಗಿರ್ಬೋದು, ಇಲ್ಲ 2019 ಆಗಿರ್ಬೋದು, ಇಂತಹ ಒಂದು ಪೇಪರ್ಸ್ ನೀವು ಅನಲೈಸ್ ಮಾಡಿದ್ದಾಗ ದೇರ್ ವಿಲ್ ಬಿ 5 ಕ್ವಶನ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಬಟ್ ತುಂಬ ಕಾನ್ಸೆಪ್ಟ್ ಡಿಲೀಟ್ ಆಗಿರೋದ್ರಿಂದ ಆನ್ ಅನ್ ಆವರೇಜ್ ನಮಗೆ ಈಗ
ಈಗ ಇರುವಂತಹ ಒಂದು ಸಿಲೆಬಸ್ನ ಬೇಸ್ ಮಾಡಿಕೊಂಡಿದ್ದಾಗ ಯು ಕ್ಯಾನ್ ಎಕ್ಸ್ಪೆಕ್ಟ್ ಓನ್ಲಿ 4 ಕ್ವಶನ್ಸ್ ಫ್ರಮ್ ದಿಸ್ ಚಾಪ್ಟರ್ ಅಂತ ನಾವು ಹೇಳಬಹುದು. ಓಕೆ, ದಟ್ ಈಸ್ ಅ ಚಾಪ್ಟರ್ ಅನಾಲಿಸಿಸ್ ಅಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ದ ಕರೆಂಟ್ ಎಲೆಕ್ಟ್ರಿಸಿಟಿ ಫಾರ್ ಅವರ್ KCET ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಓಕೆನಾ, ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಕ್ವಶನ್ಸ್, ಎಕ್ಸಾಂಪ್ಲರ್ ಕ್ವಶನ್ಸ್ ಮತ್ತು ಕೆಲವು ಇಂಪಾರ್ಟೆಂಟ್ ಹಾರ್ಟ್ಸ್ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿಕೊಂಡು ಹೋಗೋಣ. ಸೊ ಲೆಟ್ ಅಸ್ ಸಿ ದ ಫಸ್ಟ್ ಒನ್. ಅವ್ರು ಏನು ಹೇಳ್ತಾ ಇದ್ದಾರೆ, ದಿಸ್ ಆರ್ ಆಲ್ ಹಾರ್ಟ್ ಕ್ವಶನ್ಸ್ ಅಂತ ನಾವು ಹೇಳಬಹುದು. ಕನ್ಸಿಡರ್ ಎ ಕರೆಂಟ್ ಕ್ಯಾರಿಂಗ್ ವೈರ್ ಐ ಇನ್ ದ ಶೇಪ್ ಆಫ್ ಎ ಸರ್ಕಲ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ವೈರ್ನ ನಾವು ಕನ್ಸಿಡರ್ ಮಾಡಬೇಕು. ವೆನ್ ಎವರ್ ಯು ಕನ್ಸಿಡರ್ ಎ ವೈರ್ ವಿಚ್ ಈಸ್ ಇನ್ ದ ಶೇಪ್ ಆಫ್ ಎ ಸರ್ಕಲ್ ಏನ್ ಆಗತ್ತೆ ಅಂತ ಕ್ವಶನ್ ಕೇಳ್ತಾ ಇದೆ. ಸೋರ್ಸ್ ಆಫ್ EMF ತರ ಬಿಹೇವ್ ಮಾಡುತ್ತಾ, EMF ತರ ಇದೇನಾದ್ರು ಬಿಹೇವ್ ಮಾಡುತ್ತಾ, ಇಲ್ಲದೆ ಹೋಗಿದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಚಾರ್ಜಸ್ ಅಕ್ಯುಮುಲೇಟೆಡ್ ಆನ್ ದ ಸರ್ಫೇಸ್ ಆಫ್ ದ ವೈರ್ ಅಂತ ಹೇಳ್ತಾರೆ. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದೇನಾದ್ರು ಪ್ರೊಡ್ಯೂಸ್ ಆಗುತ್ತಾ ಅನ್ನೋದು ನಾವು ನೋಡೋಣ. ದ ಚಾರ್ಜಸ್ ಜಸ್ಟ್ ಬಿಹೈಂಡ್ ಎ ಗಿವೆನ್ ಸೆಗ್ಮೆಂಟ್ ಆಫ್ ಎ ವೈರ್ ವಿಚ್ ಪುಷ್ ದೆಮ್ ಜಸ್ಟ್ ದ ರೈಟ್ ವೇ ಬೈ ದ ರಿಪಲ್ಷನ್ ಅಂತ ಹೇಳ್ತಾರೆ. ರೈಟ್ ರಿಪಲ್ಷನ್. ದ ಚಾರ್ಜಸ್ ಅನ್ನೋದು ನಿಮಗೆ ಅಹೆಡ್ ಆಗಿರುತ್ತಾ ಅಂತ ನಿಮಗೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಓಕೆನಾ, ಸೊ ನೋಡಿ ಇಲ್ಲಿ ಅನಲೈಸ್ ಮಾಡಿ ಏನು ಹೇಳ್ತಾ ಇದ್ದಾರೆ ನೀಟಾಗಿ ಥಿಂಕ್ ಮಾಡಿ. ಸೊ ಒಂದು ವಿಷಯ ನೋಡಿ, ಇದು ನಿಮಗೆ ಆಗೋದಿಲ್ಲ, ಚಾರ್ಜಸ್ ಅಹೆಡ್ ಅಂತ ನಿಮಗೆ ಆಗೋದಿಲ್ಲ. ನೋಡಿ ಇಲ್ಲಿ ಚಾರ್ಜಸ್ ಜಸ್ಟ್ ಬಿಹೈಂಡ್, ಈ ಒಂದು ಸೆಂಟೆನ್ಸ್ ಪ್ರಕಾರ ನೀವು ಓದಿದ್ದಾಗ ಏನಾಗುತ್ತೆ ಅಂತಾಗ ನೋಡಿ, ಇಲ್ಲಿ ಈ ರೀತಿ ಸರ್ಕ್ಯುಲರ್ ವೈರ್ ನಾವು ತಗೊಂಡಿದ್ದಾಗ ಎಲೆಕ್ಟ್ರಾನ್ಸ್ ಅನ್ನೋದು ಹಿಂಗೆ ಪಾಸ್ ಆಗ್ತಾ ಇರುತ್ತಲ್ವಾ, ಹೀಗೆ ಪಾಸ್ ಆಗ್ತಾ ಇಲ್ಲಿರತಕ್ಕಂಥ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ರೆಪಲ್ಷನಿಂದ ಮತ್ತು ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಏನಾದರೂ ಪುಷ್ ಮಾಡುತ್ತಾ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ನಿಮಗೇನು ಆಗೋದಿಲ್ಲ. ಹಾಗಾಗಿ ದಿಸ್ ಈಸ್ ಆಲ್ಸೋ ರಾಂಗ್ ಅಂತ ನಾವು ಹೇಳ್ಬೋದು. ಇನ್ನು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಚಾರ್ಜಸ್ ಅಕ್ಯುಮುಲೇಟೆಡ್ ಆನ್ ದ ಸರ್ಫೇಸ್ ಆಫ್ ದ ವೈರ್. ನೋಡಿ ಇಲ್ಲಿ ವೆನೆವರ್ ವಿ ಕನ್ಸಿಡರ್ ದ ಕರೆಂಟ್ ಕ್ಯಾರಿಯಿಂಗ್ ವೈರ್ ಅಂತ ನಾವು ಒಂದ್ಸರಿ ಥಿಂಕ್ ಮಾಡಿದ್ದಾಗ, ಸೊ ಕರೆಂಟ್ ಈಸ್ ನಥಿಂಗ್ ಬಟ್ ದ ಫ್ಲೋ ಆಫ್ ಚಾರ್ಜಸ್ ಇಲ್ಲ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅಂತ ಹೇಳ್ತೀವಿ. ಇಲ್ಲದೆ ಹೋದರೆ ಚಾರ್ಜ್ ಪರ್ ಯೂನಿಟ್ ಟೈಮ್ ಅಂತಲೂ ಸಹ ನಾವು ಹೇಳ್ಬೋದು. ಸೊ ಅಂದರೆ ಇದ್ರ ಮೀನಿಂಗ್ ಏನು, ಇಲ್ಲಿ ಈ ವೈರಲ್ಲಿ, ಈ ಒಂದು ಪರ್ಟಿಕ್ಯುಲರ್ ವೈರಲ್ಲಿ ಚಾರ್ಜ್ ಅನ್ನೋದು ಫ್ಲೋ ಆಗ್ತಾ ಇದೆ ಅಂತ ಅರ್ಥ. ಚಾರ್ಜ್ ಅನ್ನೋದು ನಿಮಗೆ ಫ್ಲೋ ಆಗ್ತಾ ಇದೆ ಅಂತ ಅರ್ಥ. ಓಕೆನಾ, ಸೊ ಯಾವಾಗಾದ್ರೆ ನಿಮಗೆ ಚಾರ್ಜ್ ಅನ್ನೋದು ಫ್ಲೋ ಆಗ್ತಾ ಇರುತ್ತೋ ಅವಾಗ ಏನಾಗುತ್ತೆ, ಈ ಒಂದು ವೈರ್ ಮೇಲೆ ಚಾರ್ಜಸ್ ಅನ್ನೋದು ಬಂದು ಕೂತಿರುತ್ತೆ ಅಂತ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ಸೊ ಬಿಕಾಸ್ ಆಫ್ ದಟ್ ಚಾರ್ಜ್ ದೇರ್ ವಿಲ್ ಬಿ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಹೇಳ್ತಾ ಇದ್ದೀವಿ, ಎಲೆಕ್ಟ್ರಿಕ್ ಫೀಲ್ಡ್. ಓಕೆನಾ, ಅಂಡ್ ಇಟ್ ಡಸ್ ನಾಟ್ ಬಿಹೇವ್ಸ್ ಆಸ್ ಎ ಸೋರ್ಸ್ ಆಫ್ EMF ಅಂದ್ರೆ ಏನು ಹೇಳ್ಬೋದು ನಮ್ಗೆ ಇಲ್ಲಿ ಅಂತಂದಾಗ, ಒಂದು ಕಡೆಯಿಂದ ಕರೆಂಟ್ ಹೋಗಿ ಇನ್ನೊಂದು ಕಡೆಗೆ ರೀಚ್ ಆಗಬೇಕು ಚಾರ್ಜ್. ಬಟ್ ಇಲ್ಲಿ ಏನಾಗ್ತದೆ, ನಿಮಗೆ ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾನೇ ಇದೆ ಅಂತ ಅರ್ಥ. ಇಲ್ಲಿ ವೆನೆವರ್ ವಿ ಕನ್ಸಿಡರ್ ಎ current carrying wire in the form of a loop or in the form of a circle, okay, what happens, the current is continuously moving ಅಂತ ಅರ್ಥ. ಅಷ್ಟೇ ಆಗಲಿ ಪಾಸಿಟಿವ್ ಟರ್ಮಿನಲಿಂದ ಬಂದು ನೆಗೆಟಿವ್ ಟರ್ಮಿನಲ್ ಹತ್ರ ಎಂಡ್ ಆಗ್ತಾ ಇದೆ ಅಂತ ಅರ್ಥ ಅಲ್ಲ. ಓಕೆ, ಅಂಥ ಒಂದು ಸಿಚುವೇಶನಲ್ಲಿ ಮಾತ್ರ ನಾವು EMF ಅಂತ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಸೊ ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಯಾವಾಗಾದ್ರೆ ಚಾರ್ಜಸ್ ಅನ್ನೋದು ಹೋಗ್ತಾ ಇರುತ್ತೋ, ದೋಸ್ ಚಾರ್ಜಸ್ ವಿಲ್ ಬಿ ಅಕ್ಯುಮುಲೇಟೆಡ್ ಆನ್ ದ ಸರ್ಫೇಸ್ ಆಫ್ ದ ವೈರ್ ಅಂಡ್ ದಿಸ್ ಅಕ್ಯುಮುಲೇಟೆಡ್ ಚಾರ್ಜಸ್ ವಿಲ್ ಪ್ರೊಡ್ಯೂಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಹೇಳಬಹುದು. ಓಕೆನಾ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್ ಕ್ಲಿಯರ್ಲಿ. Now similarly, let us move on to the next one. What they are saying to us, two batteries of EMFs E1 and E2 greater than E1 and internal resistances R1 and R2 respectively are connected in parallel, underline ಮಾಡ್ಕೋಬೇಕದು, are connected in parallel as shown in a figure. The two equivalent EMF, two ಅಲ್ಲ ಇಲ್ಲಿ, the equivalent EMF E equivalent of the two cells is between E1 and E2 ಅಂತ ಹೇಳ್ತೀವಿ. E1 and E2 ನಮಗೆ ಗೊತ್ತಿದೆ ಏನದು, ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ವೆನ್ ಯು ಅಬ್ಸರ್ವ್ ದ ಸರ್ಕ್ಯೂಟ್, ಎ ಬಿ ಮಧ್ಯದಲ್ಲಿ ಎರಡು ಬ್ರಾಂಚಸ್ ನಿಮಗೆ ಇದೆ. ಒಂದು ಬ್ರಾಂಚಲ್ಲಿ ಸೆಲ್ E1 ಅದರ ಇಂಟರ್ನಲ್ ರೆಸಿಸ್ಟೆನ್ಸ್ R1 ಇದೆ, ಇನ್ನೊಂದು ಬ್ರಾಂಚಲ್ಲಿ ಸೆಲ್ E2 ಅದರ ಇಂಟರ್ನಲ್ ರೆಸಿಸ್ಟೆನ್ಸ್ R2 ಇದೆ. ಸೊ ವಿ ಕ್ಯಾನ್ ಸೇ ದಟ್ from the figure ಅಂತನೇ ಅಲ್ಲ, and given from the figure we can say that E1 and E2 are parallel to each other. Therefore ನಮಗೆ ಗೊತ್ತಿದೆ, ನಾವು ಡಿರೈವ್ ಸಹ ಮಾಡಿದ್ದೀವಿ,
ಈ ಈಕ್ವಲೆಂಟ್ ಅನ್ನೋದು ಏನಾಗಿರುತ್ತೆ ಅಂತಂದಾಗ E1R2 ಪ್ಲಸ್ E2R1 ಡಿವೈಡ್ ಬೈ R1 ಪ್ಲಸ್ R2 ಅಂತ ನಮಗೆ ಸಿಗುತ್ತೆ. ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನೋದು ಆರ್ ಈಕ್ವಲೆಂಟ್ ಅನ್ನೋದು ಏನಾಗಿರುತ್ತೆ ನಿಮ್ಗೆ ಇಲ್ಲಿ R1 R2 ಡಿವೈಡ್ ಬೈ R1 ಪ್ಲಸ್ R2 ಅಂತಲೂ ಸಹ ನಾವು ಹೇಳಬಹುದು. Is it clear? And one more thing we have to understand that when in parallel combination, okay, E equivalent ಅಂದ್ರೆ ಯಾವತ್ತೇ ಆಗಲಿ E1 ಮತ್ತು E2 ಮಧ್ಯದಲ್ಲೇ ಇರುತ್ತೆ ಅನ್ನೋ ವಿಷಯ ನಮಗೆ ಗೊತ್ತಿರಬೇಕು. ಓಕೆನಾ, ಅಷ್ಟೇ ಆಗಲಿ ಅದನ್ನು ಎಕ್ಸೀಡ್ ಆಗೋದಂತೂ ಇರಲ್ಲ. ಓಕೆ, therefore we can say that it lies between E1 and E2 because equivalent EMF is equals to E1 R2 divided by E2 R1 E1 R2 plus E2 R1 divided by R1 plus R2 ಅಂತ ನಾವು ಹೇಳ್ತಾ ಇದೀವಿ. So hence we can select what is the option here. We can go with option A as a right one. Okay, I hope it is clear to you. ಅರ್ಥ ಆಗಿದೆ ಅಲ್ವಾ ಏನು ಹೇಳ್ತಾ ಇದೀವಿ ಅಂತ ನೀಟಾಗಿ ಅಬ್ಸರ್ವ್ ಮಾಡಿ. So similarly let us model the next question. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ನೋಡೋಣ. Please observe this. A metal rod of length 10 centimeter and a rectangular cross section of 1 centimeter by half centimeter is connected to a battery across opposite faces. The resistance will be maximum when the battery is connected across 1 centimeter by half, 10 by 1 ಇಲ್ಲ 10 by half ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆ ನೋಡಿ, ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ರೆಸಿಸ್ಟೆನ್ಸ್ ಅನ್ನೋದು ಮ್ಯಾಕ್ಸಿಮಮ್ ಆಗಿರ್ಬೋದು ಇಲ್ಲ ಮಿನಿಮಮ್ ಆಗಿರ್ಬೋದು. ಅದು ನಾವು ಹೇಗೆ ಡಿಸೈಡ್ ಮಾಡಬಹುದು ಅಂತಂದರೆ ವಿ ನೋ ದಟ್ ರೆಸಿಸ್ಟೆನ್ಸ್ R is equals to rho into L divided by A. That means if L is more ಅಂದರೆ thickness ಅಂತಂದರೆ we get the length of the wire ಜಾಸ್ತಿ ಇದೆ ಅಂತಂದಾಗ ರೆಸಿಸ್ಟೆನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಆ್ಯಂಡ್ ಏರಿಯಾ ಅನ್ನೋದು ಕಡಿಮೆ ಇದ್ದಾಗ ರೆಸಿಸ್ಟೆನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. These are two important conditions we have to keep in our mind while answering this type of questions. ಇಂಥ ಒಂದು ಕ್ವಶನ್ಸ್ ಆನ್ಸರ್ ಮಾಡಬೇಕಾದ್ರೆ ನಾವು ಇದನ್ನು ಮೈಂಡಲ್ಲಿ ಇಟ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆನಾ, ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ವಾಟ್ ದೇ ಸೇಯಿಂಗ್ 1 centimeter by half ಅಂತ ಹೇಳ್ತಾರೆ. ಇಸ್ 1 centimeter and this is half centimeter ಅಂತ ನಾವು ಕನ್ಸಿಡರ್ ಮಾಡೋಣ. ಓಕೆನಾ, ಸೊ ನೋಡಿ ಇಲ್ಲೂ ಅಷ್ಟೇ. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್, ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ನೋಡಿ ಇಲ್ಲಿ ಅನಲೈಸ್ ಮಾಡಿ ಏನು ಹೇಳ್ತಾ ಇದ್ದಾರೆ ಅಂತ ನೀಟಾಗೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ದಿಸ್ ಈಸ್ ದ ವಯರ್, whenever we can say this is the wire. Please think about this question. ನೋಡಿ ಇಲ್ಲಿ ಅನಲೈಸ್ ಮಾಡಿ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಅನ್ನು ನಿಮಗೆ ಬಂದ್ಬಿಡುತ್ತೆ. ದಿಸ್ ಇಸ್ ದ ವಯರ್. ನೋಡಿ ಇಲ್ಲಿಂದ ಇಲ್ಲಿಗೆ ಇರುವಂತಹ ಒಂದು ಡಿಸ್ಟೆನ್ಸ್ 10 ಸೆಂಟಿಮೀಟರ್ ಅಂತ ನಾವು ಹೇಳೋದು, 10 ಸೆಂಟಿಮೀಟರ್. ಸೊ ನಮಗೆ ಗೊತ್ತಿದೆ ಇಲ್ಲಿ ಏನು ನೋಡಿ, ಹೇಳಿ ರೆಸಿಸ್ಟೆನ್ಸ್ ಅನ್ನೋದು ಮ್ಯಾಕ್ಸಿಮಮ್ ಇರಬೇಕು ಅಂತಂದರೆ ಲೆಂತ್ ಶುಡ್ ಬಿ ಮ್ಯಾಕ್ಸಿಮಮ್ ಆ್ಯಂಡ್ ಏರಿಯಾ ಶುಡ್ ಬಿ ಮಿನಿಮಮ್ ಅಂತ ನಾವು ಹೇಳ್ತೀವಿ. ಏರಿಯಾ ಶುಡ್ ಬಿ ಮಿನಿಮಮ್. ಸೊ ಹಾಗಾಗಿದ್ದಾಗ ರೆಸಿಸ್ಟೆನ್ಸ್ ನಿಮಗೆ ಬೇಕು ಅಂತಂದಿದ್ದಾಗ ಮ್ಯಾಕ್ಸಿಮಮ್ ಇರಬೇಕು ಅಂತಂದರೆ ವಿ ಕ್ಯಾನ್ ಸೇ ದಟ್ ದ ವಯರ್ should be connected such that this 10 centimeter should act as a length. 10 centimeter ಲೆಂತ್ ಥರ ಆ್ಯಕ್ಟ್ ಮಾಡಬೇಕು. ಓಕೆ, 1/2 ಅನ್ನೋದು ನಿಮಗೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಹಾಗಾಗಿ ಏನು ಬರಬಹುದು ನೋಡಿ, ಇಲ್ಲಿ ಯಾವ ಥರ ನೀವು ಬ್ಯಾಟ್ರಿನ ಕನೆಕ್ಟ್ ಮಾಡಬೇಕು. ಮ್ಯಾಕ್ಸಿಮಮ್ ಇನ್ ದ ಬ್ಯಾಟ್ರಿ ಇಸ್ ಕನೆಕ್ಟೆಡ್. ನೋಡಿ 10 ಸೆಂಟಿಮೀಟರ್ ಇದೆ ಅಂತಂದರೆ ಅದನ್ನು ನಾವು ಆಕ್ಸೆಪ್ಟ್ ಮಾಡೋಕ್ಕೆ ಆಗೋದಿಲ್ಲ. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಮಿನಿಮಮ್ ಏರಿಯಾ, ದಟ್ ಈಸ್ ಆಪ್ಷನ್ ಎ ಅಂತ ನಾವು ಹೇಳ್ಬೋದು. ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. I hope you understood this question. So move on to the next one. What they are saying to us: which of the following characteristics of the electrons determine the current in a conductor? ನೋಡಿ, ಒಂದು ಕಂಡಕ್ಟರಲ್ಲಿ ಕರೆಂಟ್ ಅನ್ನೋದು ಎಕ್ಸಿಸ್ಟ್ ಆಗಬೇಕು ಅಂತಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರೆಸ್ಪಾನ್ಸಿಬಲ್ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆ, ಒಂದ್ಸರಿ ನೋಡೋಣ ಇಲ್ಲಿ.
ವೆನ್ ಎಕ್ಸ್ಟರ್ನಲ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು ಝೀರೋ ಸೊ ಯಾವಾಗಾದರೆ ನಾವು ಒಂದು ಕಂಡಕ್ಟಾರ್ನ ಕನ್ಸಿಡರ್ ಮಾಡ್ತೀವೋ, ವೆನ್ ಎವರ್ ವಿ ಕನ್ಸಿಡರ್ ಎ ಕಂಡಕ್ಟಾರಲ್ಲಿ ಲಾರ್ಜ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅನ್ನೋದಿರುತ್ತೆ. ಆದರೆ ಈ ಒಂದು ಕಂಡಕ್ಟಾರ್ನ ಎಕ್ಸ್ಟರ್ನಲ್ ಬ್ಯಾಟರಿಗೆ ಕನೆಕ್ಟ್ ಮಾಡಲಿಲ್ಲ ಅಂತಂದಾಗ electrons will be moving randomly in different directions ಅಂತ ಹೇಳ್ತಾರೆ. ಬೇರೆ ಡೈರೆಕ್ಷನ್ಸ್ ಅಲ್ಲಿ ನಮಗೆ ಮೂವ್ ಆಗ್ತಾ ಇರುತ್ತೆ. therefore we can say that the thermal velocity of the electrons will be equal to 0. ಇಲ್ಲ net velocity will become equal to 0 because the velocity of one electron will get cancelled by the velocity of another electron ಅಂತ ನಾವು ಹೇಳಬಹುದು. ಬಟ್ ಇವಾಗ ಅದೇ ಒಂದು ಕಂಡಕ್ಟಾರ್ನ ನಾವು ಎಕ್ಸ್ಟರ್ನಲ್ ಸಪ್ಲೈಗೆ ಕನೆಕ್ಟ್ ಮಾಡಿದ್ದಾಗ, ವೆನೆವರ್ ವಿ ಕನೆಕ್ಟ್ ಎಕ್ಸ್ಟರ್ನಲ್ ಸಪ್ಲೈ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದಾಗ ಇಲ್ಲಿ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಡೆವಲಪ್ ಆಗುತ್ತೆ. ಆನ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ವಾಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಡೂ ಅಂತಂದಾಗ this electric field will make the electrons to move in one particular direction ಅಂತ ಹೇಳ್ತಾರೆ. ಸೊ ದೇರ್ ಬೈ ಗಿವಿಂಗ್ ಯಾವಾಗ ಈ ಎಲೆಕ್ಟ್ರಾನ್ಸ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೋ ಅವಾಗ ಆ ಎಲೆಕ್ಟ್ರಾನ್ಸ್ ಒಂದು ವೆಲಾಸಿಟಿ ಅನ್ನೋದು ಬರುತ್ತೆ. ಅದನ್ನು ನಾವು ಡ್ರಿಫ್ಟ್ ವೆಲಾಸಿಟಿ ಇಲ್ಲ ಡ್ರಿಫ್ಟ್ ಸ್ಪೀಡ್ ಅಂತ ಬರುತ್ತೆ. ಸೊ ಯಾವಾಗಾದ್ರೆ ಈ ಎಲೆಕ್ಟ್ರಾನ್ಸ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋಕ್ಕೆ ಶುರು ಆಗುತ್ತೋ ಅವಾಗ ಇದರಲ್ಲಿ ಕರೆಂಟ್ ಅನ್ನೋದು ಇಂಡ್ಯೂಸ್ ಆಗೋದಿಲ್ಲ, ಕರೆಂಟ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ ಅಂತ ನಾವು ಹೇಳಬಹುದು. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಥರ್ಮಲ್ ವೆಲಾಸಿಟಿ, ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳ್ತಾ ಇದ್ದಾರೆ. ವಿ ಕ್ಯಾನ್ ಗೋ ವಿತ್ ಓನ್ಲಿ ಥರ್ಮಲ್ ವೆಲಾಸಿಟಿ ಅಂತ ನಾವು ಹೇಳಬಹುದು. ಓಕೆನಾ? ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್ ಕ್ಲಿಯರ್ಲಿ. ಇಸ್ ಇಟ್ ಕ್ಲಿಯರ್? ಸೊ ಅರ್ಥ ಆಯ್ತಾ? ನಾವು ಸಿಮಿಲರ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಕಿರ್ಚಾಫ್ಸ್ ಜಂಕ್ಷನ್ ರೂಲ್ ಈಸ್ ಅ ರಿಫ್ಲೆಕ್ಷನ್ ಆಫ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಿರ್ಚಾಫ್ ಜಂಕ್ಷನ್ ರೂಲ್, ಕಿರ್ಚಾಫ್ಸ್ ಕರೆಂಟ್ ಲಾ ಅನ್ನೋದು ಯಾವುದನ್ನ ಬೇಸ್ ಮಾಡಿಕೊಂಡು ನಾವು ಎಕ್ಸ್ಪ್ಲೈನ್ ಮಾಡಬಹುದು ಅಂತ ಹೇಳ್ತಾ ಇದೀವಿ. ಓಕೆನಾ? ಕನ್ಸರ್ವೇಷನ್ ಆಫ್ ಕರೆಂಟ್ ಡೆನ್ಸಿಟಿ ವೆಕ್ಟಾರ್. ನೋಡಿ, ಕರೆಂಟ್ ಡೆನ್ಸಿಟಿ ವೆಕ್ಟಾರ್ ಅನ್ನೋದು ಇಲ್ಲವೇ ಇಲ್ಲ. ಸೊ ನೋ ನೀಡ್ ಟು ವರಿ ಅಬೌಟ್ ದಿಸ್ ಸೊ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ನಿಮಗೆ ಏನಾಗುತ್ತೆ ನಿಮಗೆ ಅಂತಂದಾಗ ದಿಸ್ ಆರ್ ಆಲ್ ಮಲ್ಟಿಪಲ್ ಆನ್ಸರ್ ಕ್ವಶನ್ಸ್ ಹಿಯರ್. ದಿಸ್ ಆರ್ ಆಲ್ ಮಲ್ಟಿಪಲ್ ಆನ್ಸರ್ ಕ್ವಶನ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಇಸ್ ಇಟ್ ಕ್ಲಿಯರ್? ಹಾಗಾಗಿ ನೋಡಿ, ಕನ್ಸರ್ವೇಷನ್ ಆಫ್ ಚಾರ್ಜ್ ನಮಗೆ ಗೊತ್ತಿದೆ. ಯಾಕೆ ಅಂತಂದಾಗ ವಿ ಕ್ಯಾನ್ ಸೇ ಅಟ್ ದ ಜಂಕ್ಷನ್ ಏನಾಗಿರುತ್ತೆ, ಸಮ್ ಆಫ್ ದ ಕರೆಂಟ್ಸ್ ಈಸ್ ಈಕ್ವಲ್ ಟು ಝೀರೋ. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ಅದರ ಮೀನಿಂಗ್ ಏನು ಅಂತಂದಾಗ ಜಂಕ್ಷನ್ ಹತ್ತಿರಕ್ಕೆ ಏನಾದರೆ ಚಾರ್ಜಸ್ ಅನ್ನೋದು ಬರ್ತಾ ಇರುತ್ತೋ ಆ ಚಾರ್ಜಸ್ ಅನ್ನೋದು ಜಂಕ್ಷನ್ ಇಂದ ಆಚೆಗೆ ಹೋಗ್ತಾ ಇರುತ್ತೆ ಅಂತ ನಾವು ಹೇಳಬಹುದು. ದಟ್ ಮೀನ್ಸ್ ದ ಚಾರ್ಜ್ ಕಮಿಂಗ್ ಆರ್ ಎಂಟರಿಂಗ್ ಟುವರ್ಡ್ ದ ಜಂಕ್ಷನ್ ವಿಲ್ ಬಿ ಈಕ್ವಲ್ ಟು ದ ಚಾರ್ಜ್ ಮೂವಿಂಗ್ ಅವೇ ಫ್ರಮ್ ದ ಜಂಕ್ಷನ್ ಪರ್ ಸೆಕೆಂಡ್ ಅಂತ ನಾವು ಹೇಳಬಹುದು. ದೇರ್ ಫೋರ್ ವಿ ಕ್ಯಾನ್ ಮೂವ್ ಆನ್, ವಿ ಕ್ಯಾನ್ ಸೇ ಇಟ್ ಬೇಸ್ಡ್ ಆನ್ ಪ್ಯೂರ್ಲಿ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ನಾವು ಹೇಳ್ತಾ ಇದೀವಿ. ಓಕೆನಾ? ನೆಕ್ಸ್ಟ್ ನೋಡೋಣ. ದ ಫ್ಯಾಕ್ಟ್ ದಟ್ ದ ಮೊಮೆಂಟಮ್ ವಿತ್ ವಿಚ್ ಎ ಚಾರ್ಜ್ಡ್ ಪಾರ್ಟಿಕಲ್ ಅಪ್ರೋಚಸ್ ಜಂಕ್ಷನ್ ಈಸ್ ಅನ್ಚೇಂಜ್ಡ್ ಅಂತ ಹೇಳ್ತಾರೆ. ಈಸ್ ಅನ್ಚೇಂಜ್ಡ್ ಆಸ್ ದ ಚಾರ್ಜ್ಡ್ ಪಾರ್ಟಿಕಲ್ ಲೀವ್ಸ್ ದ ಜಂಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಆಸ್ ಎ ವೆಕ್ಟಾರ್, ಮೊಮೆಂಟಮ್ ಇಸ್ ಎ ವೆಕ್ಟಾರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಇದೂ ಸಹ ನಿಮಗೆ ಆಗೋದಿಲ್ಲ. ಲೇಟರ್ ನೋಡಿ ಇಲ್ಲಿ, ದ ಫ್ಯಾಕ್ಟ್ ದಟ್ ದರ್ ಈಸ್ ನೋ ಅಕ್ಯುಮುಲೇಷನ್ ಆಫ್ ಚಾರ್ಜಸ್ ಅಟ್ ದ ಜಂಕ್ಷನ್. ಅಕ್ಯುಮುಲೇಷನ್ ಅಂದ್ರೆ ಏನು? ಜಂಕ್ಷನ್ ಹತ್ರ ಚಾರ್ಜಸ್ ಅನ್ನೋದು ಬಂದು ಸೇರಿಕೊಳ್ಳೋದು. ಒಂದೇ ಸರಿ ನಿಮ್ಗೆ ಏನಾಗುತ್ತೆ, ಒನ್ ಬೈ ಒನ್ ಜಾಸ್ತಿ ಆಗ್ತಾ ಹೋಗ್ತಾ ಇರೋದು ಅಕ್ಯುಮುಲೇಷನ್ ಅಂತ ನಾವು ಹೇಳ್ತೀವಿ. ಆ ರೀತಿ ನಿಮಗೆ ಆಗುತ್ತಾ ಅಂತಂದಾಗ ಆಗೋದಿಲ್ಲ. ದೇರ್ ವಿಲ್ ಬಿ ನೋ ಅಕ್ಯುಮುಲೇಷನ್ ಆಫ್ ದ charges at the junction. Okay, therefore we can say that this is also one of the reason anta ನಾವು ಹೇಳಬಹುದು. Hence we can select both option B and option D are correct answers ಅಂತ ನಾವು ಹೇಳಬಹುದು. ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಎರಡೂ ಸಹ ನಿಮಗೆ ಕರೆಕ್ಟ್ ಅಂತ ನಾವು ಹೇಳಬಹುದು. ಅರ್ಥ ಆಗಿದಲ್ವಾ? ಸೊ ಹೇಗೆ ನಾವು ಥಿಂಕ್ ಮಾಡಬೇಕು ಈ ಕ್ವಶನ್ನ ಅಂತಂದ್ಬಿಟ್ಟು ನಾವು ಸಿಮಿಲರ್ಲಿ let us move on to the next question. What they are saying to us.
ಕ್ವಶನ್ ಒಂದ್ಸರಿ ಓದೋಣ, ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಕನ್ಸಿಡರ್ ಸಿಂಪಲ್ ಸರ್ಕ್ಯೂಟ್ ಶೋನ್ ಇನ್ ಫಿಗರ್ ಸ್ಟ್ಯಾಂಡ್ಸ್ ಫಾರ್ ಎ ವೇರಿಯಬಲ್ ರೆಸಿಸ್ಟೆನ್ಸ್ ಆರ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆರ್ ಡ್ಯಾಶ್ ಕ್ಯಾನ್ ವೇರಿ ಫ್ರಮ್ ಆರ್ ನಾಟ್ ಟು ಇನ್ಫಿನಿಟಿ, ಇಲ್ಲದೆ ಹೋಗಿದ್ದಾಗ 0 to ಇನ್ಫಿನಿಟಿ ಅಂತಲೂ ಸಹ ನಾವು ಹೇಳ್ಬೋದಿಲ್ಲ. ಆರ್ ನಾಟ್ ಟು ಇನ್ಫಿನಿಟಿ. ಸ್ಮಾಲ್ ಆರ್ ಇಸ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಬ್ಯಾಟರಿ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ವಾಟ್ ಇಸ್ ಆಪ್ಷನ್ಸ್ ನೋಡಿ, ಇಲ್ಲಿ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ಎ ಬಿ ಈಸ್ ನಿಯರ್ಲಿ ಕಾನ್ಸ್ಟೆಂಟ್ as R dash is varied. Current through R dash is nearly a constant as R dash is varied. Current I depends sensitively on R dash ಅಂತ ಹೇಳ್ತಾ ಇದ್ದಾರೆ. ನೋಡಿ ಇದು ಸಂತ ನಿಮ್ಗೆ ಸಾಧ್ಯನೇ ಆಗಲ್ಲ. ಯಾಕೆಂತಂದಾಗ ಕರೆಂಟ್ ಅನ್ನೋದು ನಿಮ್ಗೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದಾಗ ರೆಸಿಸ್ಟೆನ್ಸ್, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಬಿಕಾಸ್ E divided by capital R ಪ್ಲಸ್ ಆರ್ ಈಕ್ವಲೆಂಟ್ ಅಂತ ನಾವು ಹೇಳಬಹುದು. ಇಸ್ ಅ ಕರೆಂಟ್ ಎಕ್ಸ್ಪ್ರೆಷನ್. ಸೊ ನೋಡಿ ಇಲ್ಲಿ ಅನಲೈಸ್ ಮಾಡಿ, ಕರೆಂಟ್ ಥ್ರೂ ಆರ್ ಡ್ಯಾಶ್ ಈಸ್ ನಿಯರ್ಲಿ ಎ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಕರೆಂಟ್ ಥ್ರೂ ಆರ್ ಡ್ಯಾಶ್ ಈಸ್ ನಿಯರ್ಲಿ ಕಾನ್ಸ್ಟೆಂಟ್ ಅಂತ ಹೆಂಗೆ ಹೇಳಕ್ ಸಾಧ್ಯ ಆಗುತ್ತೆ ನಿಮಗೆ ಅಂತಂದ್ರೆ ನೋಡಿ ಇಲ್ಲಿ ಪ್ಲೀಸ್ ಅಬ್ಸರ್ವ್ ದಿಸ್. ವೆನ್ ಇಟ್ ಈಸ್ ಅ ವೇರಿಯಬಲ್, ಇಟ್ ಇಸ್ ವೇರಿಯಬಲ್ ರೆಸಿಸ್ಟೆನ್ಸ್. ಸೊ ಅಬ್ಸರ್ವ್ ಮಾಡಿ, ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಯಾವಾಗಾದ್ರೆ ಈ ಬ್ಯಾಟರಿಯಿಂದ ಒಂದು ಸೆಲ್ ಅನ್ನೋ ನಿಮಗೆ ಬರ್ತಾ ಇರುತ್ತೋ, ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಹೋಗೋಷ್ಟರಲ್ಲಿ ನಿಮ್ಗೆ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಬಟ್ ವೆನ್ ವಿ ಹ್ಯಾವ್ ಟು ಸೇ ದಟ್ ಕ್ಯಾಪಿಟಲ್ ಆರ್, ಇದರಿಂದ ಇದು ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಅಂತಲೂ ಸಹ ನಾವು ಹೇಳಬಹುದು. ದಿಸ್ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ವಿಲ್ ಗಿವ್ what is it, standard resistance will give a standard resistance, a definite resistance for the flow of current ಅಂತ ಹೇಳ್ತೀವಿ. ಹಾಗಾಗಿ ಏನಾಗುತ್ತೆ, ಕರೆಂಟ್ ಥ್ರೂ ದಿಸ್ ಕ್ಯಾಪಿಟಲ್ ಆರ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ನಾವು ಹೇಳಬಹುದು. ಕ್ಯಾಪಿಟಲ್ ಆರ್ ಇಂದ ಹೋಗತಕ್ಕಂಥ ಕರೆಂಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅಷ್ಟೇ ಆಗಲಿ ಆರ್ ಡ್ಯಾಶ್ ಇಂದ ನಿಮಗೆ ಹೋಗತಕ್ಕಂಥ ಕರೆಂಟ್ ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ. ಇಸ್ ಇಟ್ಲೆ ಯಾಕೆ ಅಂತಂದಾಗ ಆರ್ ಡ್ಯಾಶ್ ಈಸ್ ವೇರಿಯಬಲ್. ಯಾವಾಗ ರೆಸಿಸ್ಟೆನ್ಸ್ ಅನ್ನೋದು ವೇರಿ ಆಗುತ್ತೋ ಅವಾಗ ನಿಮ್ಗೆ ಏನಾಗುತ್ತೆ, ನಿಮಗೆ ವಿ ಕ್ಯಾನ್ ಸೇ ದಟ್ ಕರೆಂಟ್ ವಿಲ್ ಆಲ್ಸೋ ಚೇಂಜ್ ಅಂತ ನಾವು ಹೇಳಬಹುದು. ಹೆನ್ಸ್ ವಿ ಕ್ಯಾನ್ ಸೇ ದಿಸ್ ಇಸ್ ಆಲ್ಸೋ ರಾಂಗ್ ಆನ್ಸರ್ ಅಂತ ಹೇಳ್ತೇವೆ. ಸೊ ವೆನೆವರ್ ವಿ ವಾಂಟ್ ಟು ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ಎ ಬಿ ಈಸ್ ನಿಯರ್ಲಿ ಕಾನ್ಸ್ಟೆಂಟ್ ಆಸ್ ಆರ್ ಡ್ಯಾಶ್ ಈಸ್ ವೇರಿಡ್ ಅಂತ ಹೇಳ್ತಾ ಇದ್ದಾರೆ. ಎಸ್, ವಿ ಕ್ಯಾನ್ ಸೇ ದಟ್. ಇಸ್ ಇಟ್ ರೈಟ್? ಸಿನ್ಸ್ potential difference is equals to I into R dash. ನಾವು ಅಬ್ಸರ್ವ್ ಮಾಡಿ, ಆಸ್ ಆರ್ ಡ್ಯಾಶ್ ಈಸ್ ವೇರಿಡ್, ಆರ್ ಡ್ಯಾಶ್ ಅನ್ನು ನಿಮಗೆ ವೇರಿ ಆಗಿದ್ದಾಗ ಕರೆಂಟ್ ಅನ್ನೋದು ಸಹ ಯಾವಾಗಾದ್ರೆ ಆರ್ ಡ್ಯಾಶ್ ಅನ್ನೋದು ವೇರಿ ಆಗುತ್ತೋ ಕರೆಂಟ್ ಆಲ್ಸೋ ಚೇಂಜಸ್ ಬಟ್ ದ ಪ್ರಾಡಕ್ಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ನಾವು ಹೇಳಬಹುದು. ಬಟ್ ದ ಪ್ರಾಡಕ್ಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಇಸ್ ಇಟ್ ಕ್ಲಿಯರ್? ಆರ್ ಡ್ಯಾಶ್ ಇಂದ ಹೋಗ್ತಾ ಇರತಕ್ಕಂಥ ಕರೆಂಟ್ ನಿಮಗೆ ವೇರಿ ಆಗೋದ್ರಿಂದ ನಿಮಗೆ ಆರ್ ಡ್ಯಾಶ್ ವೇರಿ ಆಗುತ್ತೆ, ಕರೆಂಟ್ ಅದರಿಂದ ಹೋಗೋತಕ್ಕಂಥ ಕರೆಂಟು ವೇರಿ ಆಗುತ್ತೆ. ದೇರ್ ಫೋರ್ ಬಟ್ ದ ಪ್ರಾಡಕ್ಟ್ ವಿಲ್ ರಿಮೈನ್ ಕಾನ್ಸ್ಟೆಂಟ್. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಎಸ್, ಆಪ್ಷನ್ ಎ ನಿಮಗೆ ಕರೆಕ್ಟ್ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಅಂಡ್ ಲೇಟರ್ ಇನ್ ದ ಕರೆಂಟ್ ಇಸ್ ಆಲ್ವೇಸ್ ಗ್ರೇಟರ್ ಆರ್ ಲೆಸ್ ದ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಬ್ಸರ್ವ್ ದಿಸ್ ಆಸ್ ಫ್ರಮ್ ದ ಡಯಾಗ್ರಾಮ್. ನೋಡಿ ಇಲ್ಲಿ ಕ್ಯಾಪಿಟಲ್ ಆರ್ ಅಂಡ್ ಸ್ಮಾಲ್ ಆರ್ ಆರ್ ಪ್ಯಾರಲಲ್. ಎರಡು ನಿಮ್ಗೆ ಹೇಗಿದೆ ನಿಮಗೆ ಅಂತಂದಾಗ ವಿ ಕ್ಯಾನ್ ಗೋ ವಿತ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಏನು ಹೇಳ್ಬೋದು ನಾವಿಲ್ಲಿ ಅಂತಂದಾಗ ಆರ್ ಈಕ್ವಲೆಂಟ್ ವಿಲ್ ಬಿ ಲೆಸ್ ಆರ್ ಈಕ್ವಲೆಂಟ್ ಅನ್ನೋದು ಸಿಂಪಲ್ ಆಗಿ ನಿಮ್ಗೆ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ಬೋದು. ದೇರ್ ಫೋರ್ I is equals to E divided by R plus small r must be greater than. ಯಾವಾಗಾದ್ರೆ ಡಿನಾಮಿನೇಟರ್ ಅನ್ನೋದು ಕಡಿಮೆ ಆಗುತ್ತೋ ಇದು ನಿಮಗೆ ಜಾಸ್ತಿ ಆಗುತ್ತೆ ಅಂತ ನಾವು ಹೇಳ್ತಾ ಇದೀವಿ. ವಿ ಕ್ಯಾನ್ ಸೇ ಇಟ್ ವಿಲ್ ಇನ್ಕ್ರೀಸ್ ಅಂತ ನಾವು ಹೇಳಬಹುದು. ಟೋಟಲ್ ವ್ಯಾಲ್ಯೂ ವಿಲ್ ಇನ್ಕ್ರೀಸ್. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಕರೆಂಟ್ ವಿಲ್ ಬಿ ಗ್ರೇಟರ್ ಆರ್ ಈಕ್ವಲ್ಸ್ ಟು ವಿ ಕ್ಯಾನ್ ಸೇ ಕ್ಯಾಪಿಟಲ್ ಇ ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್ ಅಂತ ನಾವು ಹೇಳಬಹುದು. ಓಕೆ, ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಡಿ. ದಟ್ ಮೀನ್ಸ್ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಎರಡೂ ಸಹ ನಿಮಗೆ ಕರೆಕ್ಟ್ ಆಪ್ಷನ್ಸ್ ಆಗಿರುತ್ತೆ ಅಂತ ನಾವು ಹೇಳಬಹುದು. ಅರ್ಥ ಆಗಿದೆ ಹೇಗೆ ಇದನ್ನು ಆನ್ಸರ್ ಮಾಡಬಹುದು ಅಂತ ಅಂದ್ಬಿಟ್ಟು. ನಾವು ಸಿಮಿಲರ್ಲಿ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ ಅಬ್ಸರ್ವ್ ಮಾಡಿ,
the temperature dependency of resistivity rho of T of semiconductor, insulators and metals is significantly based on the following factors ಅಂತ ಹೇಳ್ತಾ ಇದ್ದಾರೆ. ನೋಡಿ, ರೆಸಿಸ್ಟಿವಿಟಿ ಬೇಕು ಮಾತಾಡಬೇಕು. ರೆಸಿಸ್ಟಿವಿಟಿ ಆಫ್ ಸೆಮಿಕಂಡಕ್ಟರ್ಸ್ ಆಗಿರ್ಬೋದು, ಇನ್ಸುಲೇಟರ್ಸ್ ಆಗಿರ್ಬೋದು, ಇಲ್ಲದೆ ಹೋಗಿದಾಗ ಮೆಟಲ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ರೆಸಿಸ್ಟಿವಿಟಿ ಈಸ್ ಈಕ್ವಲ್ಸ್ ಟು ಎಮ್ ಡಿವೈಡ್ ಬೈ ಎನ್ ಇ ಸ್ಕ್ವೇರ್ ಇಂಟು ಟೌ ಅಂತ ನಾವು ಬರೀಬಹುದು. ರೋ ಇಸ್ ಈಕ್ವಲ್ಸ್ ಟು ಎಮ್ ಡಿವೈಡ್ ಬೈ ಎನ್ ಇಂಟು ಇ ಸ್ಕ್ವೇರ್ ಎಮ್ ಡಿವೈಡ್ ಬೈ ಎನ್ ಇ ಸ್ಕ್ವೇರ್ ಟೌ. ನೋಡಿ, ಅನಲೈಸ್ ಮಾಡಿ. ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಕೆನ್ ಚೇಂಜ್ ವಿತ್ ಟೆಂಪರೇಚರ್ ಕ್ಯಾಪಿಟಲ್ ಟಿ ಅಂತ ಹೇಳ್ತಾರೆ. ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಕೆನ್ ಚೇಂಜ್ ಅಂತ ಹೇಳ್ತಾ ಇದ್ದಾರೆ. ಈಸ್ ಇಟ್ ಪಾಸಿಬಲ್? ಒಂದ್ಸರಿ ಯೋಚನೆ ಮಾಡಿ. ಇಲ್ಲಿ ಯಾವಾಗಾದ್ರೆ ಟೆಂಪರೇಚರ್ ಅನ್ನೋದು ಚೇಂಜ್ ಆಗುತ್ತೋ, ಯಾವಾಗಾದ್ರೆ ನಿಮಗೆ ಟೆಂಪರೇಚರ್ ಅನ್ನೋದು ನಿಮಗೆ ಚೇಂಜ್ ಆಗುತ್ತೋ, ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಕ್ಯಾನ್ ಚೇಂಜ್ ವಿತ್ ಟೆಂಪರೇಚರ್. ನೆಕ್ಸ್ಟ್ ನೋಡಿ, ಇಲ್ಲಿ ದ ಟೈಮ್ ಇಂಟರ್ವೆಲ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ಕೊಲಿಷನ್ಸ್ ಕೆನ್ ಡಿಪೆಂಡ್ ಆನ್ ಕ್ಯಾಪಿಟಲ್ ಟಿ. ಟೈಮ್ ಇಂಟರ್ವೆಲ್ ನಿಮಗೆ ಡಿಪೆಂಡ್ ಆಗಿರುತ್ತಾ ಅನ್ನೋದ್ರ ಬಗ್ಗೆ ಸಹ ನಾವು ಯೋಚನೆ ಮಾಡಬೇಕಾಗಿ ಬರುತ್ತೆ. And later we have to understand the length of the material. Length of the material can be a function of temperature. Mass of the carriers is a function of capital T. Mass ಅಂತ ನಿಮ್ಗೆ ಆಗೋದೇ ಇಲ್ಲ. ಇಸ್ ಇಟ್ ಕ್ಲಿಯರ್? ಲೆಂತ್ ಅನ್ನೋದು ನಿಮಗೆ ಫಂಕ್ಷನ್ ಆಫ್ ಟೆಂಪರೇಚರಾ? ನಾವು ಹೇಗೆ ಹೇಳ್ಬೋದು? ನಾವಿಲ್ಲಿ ರೆಸಿಸ್ಟಿವಿಟಿ ಅನ್ನೋದು ಲೆಂತ್ ಮೇಲೆ ಡಿಪೆಂಡ್ ಆಗ್ತಾನೆ ಇಲ್ಲ. ಬಿಕಾಸ್ ರೆಸಿಸ್ಟಿವಿಟಿ ಇಸ್ ಡಿಫೈನ್ಡ್ ಫಾರ್ ಎ ಸ್ಪೆಸಿಫಿಕ್ ಲೆಂತ್ ಅಂಡ್ ಸ್ಪೆಸಿಫಿಕ್ ಏರಿಯಾ. ದರ್ ಈಸ್ ಆಲ್ಸೋ ರಾಂಗ್ ಅಂತ ನಾವು ಹೇಳ್ಬೋದು. ಅನಲೈಸ್ ಮಾಡಿ. ಯಾವಾಗಾದರೆ ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ವಿ ನೋ ದಟ್ ಏನು ಅಂತಂದಾಗ, whenever we increase the temperature, the electrons in the metals or the metal in the conductor will absorb the energy, will undergo random collisions ಅಂತ ನಾವು ಹೇಳಬಹುದು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಕೊಲಿಷನ್ಸ್ ಅಲ್ವಾ? ಹಾಗಾಗಿ ನಂಬರ್ ಆಫ್ ಕೊಲಿಷನ್ಸ್ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಅನ್ನೋದು ಸಹ ನಾವು ಜಾಸ್ತಿ ಅಂತಲೂ ಸಹ ನಾವು ಹೇಳಬಹುದು. ಓಕೆ, ಹಾಗಾಗಿ ಯು ಕ್ಯಾನ್ ಸೇ ಇಟ್ ಈಸ್ ದ ಕರೆಕ್ಟ್. ಅಂಡ್ ಟೈಮ್ ಇಂಟರ್ವೆಲ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ಕೊಲಿಷನ್ಸ್ ಕ್ಯಾನ್ ಡಿಪೆಂಡ್ ಆನ್ ಟಿ ಅಂತ ಹೇಳ್ಬೋದು. ಯಾವಾಗಾದರೆ ನಂಬರ್ ಆಫ್ ಕೊಲಿಷನ್ಸ್ ಜಾಸ್ತಿ ಆಗ್ತಾ ಇರುತ್ತೋ, ಟೈಮ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ಕೊಲಿಷನ್ಸ್ ವಿಲ್ ಆಲ್ಸೋ ಚೇಂಜ್ ಅಂತ ನಾವು ಹೇಳ್ಬೋದು ಅಲ್ವಾ? ಹೆನ್ಸ್ ವಿ ಕ್ಯಾನ್ ಸೆಲೆಕ್ಟ್ ಎ ಅಂಡ್ ಬಿ ಅಂತ ನಾವು ಹೇಳ್ತಾ ಇದ್ದೀವಿ. ಸಿಗ್ನಿಫಿಕೆಂಟ್ಲಿ ಡಿಪೆಂಡ್ಸ್ ಆನ್ ಎನ್ ಅಂಡ್ ವಾಟ್ ಇಸ್ ದಿಸ್ ಟೌ, ರಿಲ್ಯಾಕ್ಸೇಷನ್ ಟೈಮ್ ಅನ್ನೋದು ನಮಗೆ ಗೊತ್ತಾಗಬೇಕು. ಓಕೆನಾ? ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್ ಕ್ಲಿಯರ್ಲಿ. Now let us move on to the next one. ಅರ್ಥ ಆಗಿದಲ್ವ ಇದು ಹೇಗೆ ಅನಲೈಸ್ ಮಾಡಬೇಕು ಅಂತ? See the next one, what they are saying to us is the motion of a charge across junction momentum conserving why or why not ಅಂತ ಕೇಳ್ತಾ, why or why not. ಸೊ ಅಬ್ಸರ್ವ್ ಮಾಡಿ, ಕ್ವಶನ್ ಅರ್ಥ ಆಗಿದೆ ಅಲ್ವಾ? ಅವ್ರು ಏನು ಕ್ವಶನ್ ಕೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡಿ. ಜಂಕ್ಷನ್ ಹತ್ರ ಮೊಮೆಂಟಮ್ ಕನ್ಸರ್ವೇಷನ್ ನಡೆಯಲ್ವಾ ಅಂತ ಅಂದ್ಬಿಟ್ಟು ನೋಡಿ. ಇದಕ್ಕೆ ಆನ್ಸರ್ ನಾವು ಏನು ಹೇಳ್ಬೋದು ನಾವು ಅಂತಂದಾಗ ನೋ ಅಂತ ನಾವು ಹೇಳ್ತಾ ಇದ್ದೀವಿ. ಇಸ್ ಇಟ್ ಕ್ಲಿಯರ್? ವೈ ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ ದ ಮೋಷನ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಅಕ್ರಾಸ್ ದ ಜಂಕ್ಷನ್ ನೀಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಜಂಕ್ಷನ್ ಹತ್ರ ಚಾರ್ಜ್ ಕ್ಯಾರಿಯರ್ಸ್ ಅನ್ನೋದು ಮೋಷನ್ ಆಗ್ತಾ ಇರುತ್ತೆ ಅಲ್ವಾ? ಆ ಮೋಷನ್ ಆಗೋದ್ರಿಂದ ಸೊ motion of charge carrier across the junction is not momentum conserving. ಯಾಕೆ ಅಂತಂದಿದ್ದಾಗ ಇಲ್ಲಿ ಏನಾಗುತ್ತೆ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. because we can say that there will be accumulation of charges ಅಂತ ನಾವು ಹೇಳಬಹುದು on the junction, because there is accumulation of charges on the junction. Okay, ಸೊ ಯಾವಾಗಾದರೆ ಅಕ್ಯುಮುಲೇಷನ್ ಆಫ್ ಚಾರ್ಜಸ್ ಅನ್ನೋದು ನಿಮಗೆ ಬರುತ್ತೋ, ಚಾರ್ಜಸ್ ಅನ್ನೋದು ನಿಮಗೆ ಒಂದು ಪರ್ಟಿಕ್ಯುಲರ್ ಜಂಕ್ಷನ್ ಹತ್ರ ಹೋಗಿ ಸೇರ್ತಾ ಇರುತ್ತಲ್ವ, ಚಾರ್ಜಸ್ ಅನ್ನೋದು ಹೋಗಿ ಸೇರಿದಾಗ ಏನಾಗುತ್ತೆ ನಿಮಗೆ ಅಂತಂದಾಗ ಜಂಕ್ಷನ್ ಹತ್ರ ಸೊ ಅಡಿಷನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ನಿಮಗೆ ಬರುತ್ತೆ. ಅಡಿಷನಲ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಎಫೆಕ್ಟ್
ಎಫೆಕ್ಟ್ ದ ಡ್ರಿಫ್ಟ್ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ಸ್ ಅಂತ ನಾವು ಹೇಳ್ಬೋದು. ಡ್ರಿಫ್ಟ್ ವೆಲಾಸಿಟಿ, ಎಲೆಕ್ಟ್ರಾನ್ಸ್ಗೆ ವೈರಲ್ಲಿ ಎಲೆಕ್ಟ್ರಾನ್ಸ್ ಅನ್ನೋದು ಮೂವ್ ಆಗಬೇಕಾದ್ರೆ ಅದಕ್ಕೆ ಡ್ರಿಫ್ಟ್ ವೆಲಾಸಿಟಿ ಅನ್ನೋದು ಇರುತ್ತೆ. ಆದರೆ ಜಂಕ್ಷನ್ ಹತ್ರ ಏನಾಗುತ್ತೆ ನಿಮಗೆ ಅಂತಂದಾಗ ಆ ಡ್ರಿಫ್ಟ್ ವೆಲಾಸಿಟಿ ಅನ್ನೋದು ನಿಮಗೆ ಎಫೆಕ್ಟ್ ಆಗತ್ತೆ ಬಿಕಾಸ್ ಆಫ್ ಅಕ್ಯುಮುಲೇಷನ್ ಆಫ್ ದ ಚಾರ್ಜಸ್ ಅಂತ ನಾವು ಹೇಳ್ಬೋದು. ಸೊ ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಇಟ್ ಡಸ್ ನಾಟ್ ಒಬೇ ದ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ನಾವು ಸಿಂಪಲ್ ಆಗಿ ಇದನ್ನು ಆನ್ಸರ್ ಮಾಡಬಹುದು. ಓಕೆನಾ? ಎಸ್, ಅರ್ಥ ಆಗಿದೆ ಅಲ್ವಾ? ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್, what are the advantages of the null point method in a Wheatstone bridge? A null point method ಅಂದ್ರೆ ಮೀನಿಂಗ್ ಏನು? ನಾವು ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ಎ ವೀಟ್ಸ್ಟೋನ್ ಬ್ರಿಡ್ಜ್ ನಾವು ಡಿರೈವ್ ಮಾಡಬೇಕಾದ್ರೆ ನಾವು ಹೇಳ್ತೀವಿ ಏನದು ಅಂತಂದಾಗ ದ ಕರೆಂಟ್ ಥ್ರೂ ದ ಗ್ಯಾಲ್ವನೋಮೀಟರ್ ಮಸ್ಟ್ ಬಿ ಈಕ್ವಲ್ ಟು 0 ಅಂತ ಅಂದ್ಬಿಟ್ಟು. ಇಸ್ ಇಟ್ ಕ್ಲಿಯರ್? ಸೊ ಅದನ್ನ ನಲ್ ಪಾಯಿಂಟ್ ಮೆಥಡ್ ಅಂತ ಹೇಳ್ತೀವಿ. ಸೊ ವಾಟ್ ಅಡಿಷನಲ್ ಮೆಜರ್ಮೆಂಟ್ಸ್ ವುಡ್ ಬಿ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಆರ್ ಅನ್ನೋನ್ ಬೈ ಎನಿ ಅದರ್ ಮೆಥಡ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ಅನಲೈಸ್ ಮಾಡಿ ಅದನ್ನು ಹೇಗೆ ನಾವು ಆನ್ಸರ್ ಮಾಡಬಹುದು ಅಂತ ಅಂದ್ಬಿಟ್ಟು. ಸೊ ಪ್ಲೀಸ್ ಅಬ್ಸರ್ವ್ ಮಾಡಿ. ನಲ್ ಪಾಯಿಂಟ್ ಇರೋದ್ರಿಂದ ಅಡ್ವಾಂಟೇಜ್ ಏನು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. The null point will not affect the galvanometer current ಅಂತ ನಾವು ಹೇಳ್ಬೋದು. will not affect, we can say that ಓಕೆ, ಸಾರಿ, ನಾನು ಬೇರೆ ರೀತಿ ಬರೀತೀನಿ ಇದನ್ನ ಸೆಂಟೆನ್ಸ್ನ. ಏನು ಹೇಳ್ತಾನೆ ನೋಡಿ ಇಲ್ಲಿ, ನಲ್ ಪಾಯಿಂಟ್ ಮೆಥಡಲ್ಲಿ ಅವ್ರು ಕೇಳ್ತಾ ಇರೋದೇನಪ್ಪ ಇಲ್ಲಿ ಅಂತಂದಾಗ ನಲ್ ಪಾಯಿಂಟ್ ಮೆಥಡಲ್ಲಿ ಇನ್ ನಲ್ ಪಾಯಿಂಟ್ ಮೆಥಡ್ ಏನು ಹೇಳ್ಬೋದು ನಾವು ಅಂತಂದಾಗ ಗ್ಯಾಲ್ವನೋಮೀಟರ್ ಅನ್ನೋದಿರುತ್ತಲ್ವಾ, ಗ್ಯಾಲ್ವನೋಮೀಟರ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ ಅಂತಂದಾಗ ಗ್ಯಾಲ್ವನೋಮೀಟರ್ ಡಸ್ ನಾಟ್ ಎಫೆಕ್ಟ್ ವಾಟ್ ಈಸ್ ದಟ್ ಹಿಯರ್ ನಲ್ ಪಾಯಿಂಟ್ ಮೆಥಡಲ್ಲಿ ಗ್ಯಾಲ್ವನೋಮೀಟರ್ ಅನ್ನೋದು ಡಸ್ ನಾಟ್ ಎಫೆಕ್ಟ್ ದ ಬ್ಯಾಲೆನ್ಸ್ ಪಾಯಿಂಟ್ ಅನ್ನೋದು ನಾವು ಓದಿದ್ದೀವಿ. ಬ್ಯಾಲೆನ್ಸ್ ಪಾಯಿಂಟ್ ಅನ್ನೋದನ್ನ ನಾವು ಚೇಂಜ್ ಮಾಡೋದಿಲ್ಲ. ಓಕೆ, ಯಾವಾಗಾದ್ರೆ ಗ್ಯಾಲ್ವನೋಮೀಟರ್ ಹೋಗ್ತಾ ಇರೋದು ಕರೆಂಟ್ ನಿಮಗೆ 0 ಆಗಿರುತ್ತೋ ಅವಾಗ ಬ್ಯಾಲೆನ್ಸ್ ಪಾಯಿಂಟ್ ನಮಗೆ ಸಿಗುತ್ತೆ. ಅರ್ಥ ಆಗ್ತದಲ್ವಾ? ಸೊ ದಟ್ ಈಸ್ ಅ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ನಿಮಗೆ ಅಂತಂದಾಗ ಅಬ್ಸರ್ವ್ ಮಾಡಿ. unknown can be calculated, can be determined by using ಏನು ಹೇಳ್ಬೋದು ನಾವಿಲ್ಲಿ ಅಂತ ಕಿರ್ಚಾಫ್ಸ್ ಲಾಸ್ ಅಂತ ಹೇಳ್ತಾ ಇದ್ದಾರೆ. ಕಿರ್ಚಾಫ್ಸ್ ಲಾಸ್ ಆಗಿರ್ಬೋದು, ಇಲ್ಲ ಕಿರ್ಚಾಫ್ಸ್ ಕರೆಂಟ್ ಲಾ ಆಗಿರ್ಬೋದು, ಇಲ್ಲ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ನಾವು ಅಪ್ಲೈ ಮಾಡಿ ಕಿರ್ಚಾಫ್ಸ್ ರೂಲ್ಸ್ ಟು ದ ಸರ್ಕ್ಯೂಟ್, ಇಲ್ಲ ಕಿರ್ಚಾಫ್ಸ್ ಲಾಸ್ ಅಪ್ಲೈಡ್ ಟು ದ ಸರ್ಕ್ಯೂಟ್. ಯಾವಾಗಾದರೆ ಕಿರ್ಚಾಫ್ಸ್ ಲಾಸ್ನ ನಾವು ಅಪ್ಲೈ ಮಾಡ್ತೀವಿ ಅವಾಗ ನಮಗೆ ಅನ್ನೋನ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ನಾವು ಹೇಳ್ತಾ ಇದ್ವಿ. ಓಕೆ, that is a point we have to understand about this question. Okay, now similarly move on to the next one. What they are saying to us, for wiring in the home ಅಲ್ಲಿ ವೈರಿಂಗ್ ಮಾಡಬೇಕಾದ್ರೆ one uses copper wire or aluminum wire. what consideration are involved in this ಅಂತ ಹೇಳ್ತಾರೆ. involved in this ನೋಡಿ ಇಲ್ಲಿ ಯಾಕೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡೋಣ. ಕಾಪರ್ ವೈರ್ಸ್ ಅಂಡ್ ಅಲ್ಯೂಮಿನಿಯಂ ವೈರ್ಸ್ ಕಾಪರ್ ವೈರ್ಸ್ ಆಗಿರಬಹುದು, ಕಾಪರ್ ವೈರ್ಸ್ ಅಂಡ್ ಅಲ್ಯೂಮಿನಿಯಂ ವೈರ್ಸ್ are used in wiring at homes ಅಂತ ನಾವು ಹೇಳ್ತಾ ಇದ್ವಿ. ಮನೆಯಲ್ಲಿ ವೈರಿಂಗ್ ಮಾಡಬೇಕಾದ್ರೆ ಕಾಪರ್ ವೈರ್ ಮತ್ತು ಇಲ್ಲ ಅಂತಂದ್ರೆ ಅಲ್ಯೂಮಿನಿಯಂ ವೈರ್ಸ್ ನಾವು ಯೂಸ್ ಮಾಡ್ತಾ ಇದೀವಿ. ಯೂಸ್ ಮಾಡಬೇಕಾದ್ರೆ ಏನು ನಾವು ಕನ್ಸಿಡರ್ ಮಾಡಬೇಕು ಅಂತಂತ ಕೇಳ್ತಾ ಇದ್ದಾರೆ ನಿಮಗೆ. ದ ಮೇನ್ considerations are first one we can say conductivity of a metal ಬಗ್ಗೆ ನಾವು ಯೋಚನೆ ಮಾಡಬೇಕು. ಯಾವ ಮೆಟಲ್ ಕಂಡಕ್ಟಿವಿಟಿ ಇರುತ್ತೆ ಅಂತ ಅಂದ್ಬಿಟ್ಟು we can say good conductivity of the metal ಅಂತ ನಾವು ಹೇಳ್ತಾ ಇದೀವಿ. ಅಂಡ್ ಮತ್ತೊಂದೇನೋ ನಿಮಗೆ ಅಂತಂದಿದ್ದಾಗ we can say
ಕಾಸ್ಟ್ ಆಫ್ ದ ಮೆಟಲ್ ಬಗ್ಗೆನೂ ಸಹ ನಮಗೆ ಐಡಿಯಾ ಇರಬೇಕು. ಓಕೆ, ಸೊ ಪ್ಲೀಸ್ ಅಬ್ಸರ್ವ್ ದಿಸ್ ಕಾಸ್ಟ್ ಆಫ್ ಎ ಮೆಟಲ್. ಸೊ ಅರ್ಥ ಆಯ್ತಾ? ಸೊ ದೀಸ್ ಆರ್ ದ 2 ಇಂಪಾರ್ಟೆಂಟ್ ಕನ್ಸಿಡರೇಷನ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್ ವೈಲ್ ವೈರಿಂಗ್ ಇನ್ ಹೋಮ್ ಅಂತ ನಾವು ಹೇಳ್ತಾ ಇದ್ವಿ. ಅರ್ಥ ಆಗಿದೆ? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಂಡ್ ವಿ ಹ್ಯಾವ್ ಟು ಆನ್ಸರ್ ಸಚ್ ಕ್ವಶನ್ಸ್. ಸ್ವಲ್ಪ ಹಾರ್ಡ್ ಕ್ವಶನ್ಸ್ ಇಲ್ಲ 2 ಮಾರ್ಕ್ಸ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಸಿಮಿಲರ್ಲಿ ಅಬ್ಸರ್ವ್ ದಿಸ್, ವೈ ಆರ್ ಅಲಾಯ್ಸ್ ಯೂಸ್ಡ್ ಫಾರ್ ಮೇಕಿಂಗ್ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಕಾಯಿಲ್ಸ್ ಅಂತ ಹೇಳ್ತಾ ಇದ್ದಾರೆ. ಅಲಾಯ್ಸ್ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ನೋಡಿ ಇಲ್ಲಿ ಅಲಾಯ್ಸ್ ಅನ್ನೋ ಜನರಲ್ ಆಗಿ ಏನು ಆಗಿರುತ್ತೆ ನಿಮಗೆ ಅಂತಂದಾಗ, ಅಲಾಯ್ಸ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ಎ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಕಾಯಿಲ್ಸ್. ಯಾಕೆ ನಾವು ಅಲಾಯ್ಸ್ನ ಯೂಸ್ ಮಾಡಬೇಕು ಅಂತಂದಿದ್ದಾಗ, ಆ್ಯಸ್ ದೇ ಆರ್ ಹ್ಯಾವಿಂಗ್, ಅದಕ್ಕೆ ತುಂಬ ಎಂತ ಹೇಳ್ಬೋದು ನಾವಿಲ್ಲಿ, ಟೆಂಪರೇಚರ್ ಕೋಎಫಿಷಿಯಂಟ್ ಸೆನ್ಸಿಟಿವಿಟಿ ಅನ್ನೋದು ತುಂಬ ಕಡಿಮೆ ಇರುತ್ತೆ ಅಂತ ನಾವು ಹೇಳ್ಬೋದು. ಇಷ್ಟೇ. ಸೊ ಅರ್ಥ ಆಯ್ತಾ? ನೀಟಾಗಿ ಅಬ್ಸರ್ವ್ ಮಾಡಿ. ಅಲಾಯ್ಸ್ನ ಯಾಕೆ ಯೂಸ್ ಮಾಡ್ಬೇಕು ನಾವು ಅಂತಂದಾಗ, ವಿ ಕ್ಯಾನ್ ಸೇ ದಟ್ ಆಸ್ ದೇ ಆರ್ ಹ್ಯಾವಿಂಗ್ low temperature coefficient of resistance ಅಂತ ನಾವು ಹೇಳ್ತೇವೆ. as they are having low temperature coefficient of resistance. ಟೆಂಪರೇಚರ್ ಕೋಎಫಿಷಿಯಂಟ್ ಅನ್ನೋದು ನಿಮಗೆ ಕಡಿಮೆ ಇರೋದ್ರಿಂದ ನಿಮಗೆ ಕರೆಂಟ್ಗೆ ಸೆನ್ಸಿಟಿವಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಓಕೆ, ಬಿಕಾಸ್ ಆಫ್ ದ ರೀಸನ್ ವಿ ಕ್ಯಾನ್ ಸೇ ದಟ್ ಅಲಾಯ್ಸ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಕಾಯಿಲ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. So similarly, let us move on to the next one. What they are saying to us, a cell of EMF capital E and internal resistance small r is connected across an external resistance capital R. Plot a graph showing the variation of potential difference across capital R versus capital R. ನೋಡಿ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ಮತ್ತು ಕ್ಯಾಪಿಟಲ್ ಆರ್ಗೆ ಗ್ರಾಫ್ನ ಹಾಕಿ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ನೋಡಿ ಈ ಪ್ರಾಬ್ಲಮ್ನ ಹೇಗೆ ಅನಲೈಸ್ ಮಾಡಬಹುದು ಅಂತ ಅಂದ್ಬಿಟ್ಟು. ಸೊ ನಮಗೆ ಗೊತ್ತಿದೆ, ವಿ ನೋ ದಟ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ಸ್ ಟು ಐ ಇಂಟು ಕ್ಯಾಪಿಟಲ್ ಆರ್. ಕರೆಕ್ಟ್ ಅಲ್ವಾ? ಐ ಅಂತಂದಾಗ ಇ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್ ಇಂಟು ಕ್ಯಾಪಿಟಲ್ ಆರ್. ಬಟ್ ವಿ ಈಸ್ ಈಕ್ವಲ್ಸ್ ಟು ಈ ಆರ್ನ ಡಿನಾಮಿನೇಟರ್ಗೆ ತಗೊಂಡು ಬಂದಿದ್ದಾಗ ವಿ ಕ್ಯಾನ್ ಸೇ ದಟ್ 1 ಪ್ಲಸ್ ಸ್ಮಾಲ್ ಆರ್ ಬೈ ಕ್ಯಾಪಿಟಲ್ ಆರ್ ಅಂತ ನಮಗೆ ಬರುತ್ತೆ. ಬಟ್ ಇವಾಗ ನಾವು ಪ್ಲಾಟ್ ಮಾಡಬೇಕಾಗಿರೋ ಗ್ರಾಫ್ ಯಾವುದು ಅಂತಂದರೆ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಕ್ಯಾಪಿಟಲ್ ಆರ್ ಅಂಡ್ ರೆಸಿಸ್ಟೆನ್ಸ್ ನಾವು ಪ್ಲಾಟ್ ಮಾಡಬೇಕು. ಓಕೆ, ಸೊ ನೋಡೋಣ ಅದು ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಒಂದ್ಸರಿ ಚೆಕ್ ಮಾಡೋಣ. ಲೆಟ್ ಅಸ್ ಸೇ ರೆಸಿಸ್ಟೆನ್ಸ್ ಈಸ್ ಟೇಕನ್ ಅಲಾಂಗ್ ಎಕ್ಸ್ ಆಕ್ಸಿಸ್ and potential difference is taken along y axis ಅಂತ ಹೇಳೋಣ. ಸೊ ಪ್ಲೀಸ್ ಅಬ್ಸರ್ವ್ ದಿಸ್. ನೋಡಿ ಇಲ್ಲಿ ಯಾವಾಗಾದರೆ ಕ್ಯಾಪಿಟಲ್ ಆರ್ ಅನ್ನು ನಿಮಗೆ 0 ಆಗುತ್ತೋ, ಇರುತ್ತೋ, ಅವಾಗ ಏನಾಗುತ್ತೆ ಒಂದ್ಸಲ ಚೆಕ್ ಮಾಡಿ. v becomes equal to r by 0 is infinity plus 1 is infinity, anything by infinity is 0 ಅಂತ ನಾವು ಹೇಳ್ಬೋದು. ಕರೆಕ್ಟ್ ಅಲ್ವಾ? ಯಾವಾಗಾದರೆ ಆರ್ 0 ಆಗಿರುತ್ತೋ ನಿಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ಸ್ ಟು 0. ಬಟ್ when r tends to infinity, r ಅನ್ನೋದು ಇನ್ಫಿನಿಟಿಗೆ ಹೋಗಿದ್ದಾಗ anything by infinity is 0 and v becomes equals to capital E ಅಂತ ನಾವು ಹೇಳಬಹುದು. So according to that, so please observe this, EMF is a maximum ಅಲ್ವಾ? EMF ನಿಮಗೆ ಮ್ಯಾಕ್ಸಿಮಮ್ ಆಗಿರುತ್ತೆ. ನೋಡಿ r 0 ಇದ್ದಾಗ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಸಹ ನಿಮಗೆ ಏನಾಗಿರುತ್ತೆ? 0 ಆಗಿರುತ್ತೆ. ಅಷ್ಟೇ ಅಲ್ಲ, ಆಸ್ ಆರ್ ಇನ್ಕ್ರೀಸಸ್ ದ ಗ್ರಾಫ್ ಅನ್ನೋದು ಹೇಗೆ ವೇರಿ ಆಗ್ತಾ ಇರುತ್ತೆ ಅಂತಂದಾಗ ವಿ ಕ್ಯಾನ್ ಗೋ ವಿತ್ ಲೈಕ್ ದಿಸ್. ನೋಡಿ ನಿಮಗೆ
ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಆ್ಯಂಡ್ ವೆನ್ ಆರ್ ರೀಚಸ್ ದ ಮ್ಯಾಕ್ಸಿಮಮ್ ದೆನ್ ಇಟ್ ರೀಚಸ್ ಟು ಇ ಎಮ್ ಎಫ್ ಆಫ್ ದ ಸೆಲ್ ಅಂತ ನಾವು ಹೇಳಬಹುದು. ಓಕೆ, ದಟ್ ಈಸ್ ಅ ವೇರಿಯೇಷನ್, ದಟ್ ಈಸ್ ಅ ವೇರಿಯೇಷನ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಕ್ಯಾಪಿಟಲ್ ಆರ್ ಅಂತ ನಾವು ಹೇಳ್ತಾ ಇದ್ದೀವಿ. I hope you understood this question clear. ಅರ್ಥ ಆಗಿದೆ ಅಲ್ವಾ? Now similarly move on to the next one. What they are saying to us. Question ನ ಓದಿ. The circuit in figure shows two cells connected in opposite to each other. Cell E1 is of EMF 6 volt and internal resistance 2 ohm. And cell E2 is of EMF 4 volt and internal resistance 8 ohm ಅಂತ ಕೊಟ್ಟಿದ್ದಾರೆ. ಓಕೆನಾ, ನೋಡಿ ಅಬ್ಸರ್ವ್ ಮಾಡಿ. ಫೈನ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಎ ಅಂಡ್ ಬಿ. ಪಾಯಿಂಟ್ಸ್ ಎ ಮತ್ತು ಪಾಯಿಂಟ್ ಬಿ ಮಧ್ಯದಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನೋಡಿ ಇಲ್ಲಿ ಅನಲೈಸ್ ಮಾಡಿ. ವಾಟ್ ಈಸ್ E1 is equals to 6 volt, E2 is equals to you can say 4 volt ಅಂತ ಹೇಳ್ತಾರೆ. What is the internal resistance? R1 is equals to 2 ohm and R2 is equals to 8 ohm ಅನ್ನೋದು ನಮಗೆ ಐಡಿಯಾ ಇರಬೇಕು. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಕರೆಂಟ್ ಅನ್ನೋದು ನಿಮಗೆ ಫ್ಲೋ ಆಗುತ್ತೆ, ಕರೆಂಟ್ ಅನ್ನೋ ಸರ್ಕ್ಯೂಟಲ್ಲಿ ನಿಮಗೆ ಫ್ಲೋ ಆಗುತ್ತೆ. ದೇರ್ ಫಾರ್ ವಿ ಕ್ಯಾನ್ ಸೇ ದಟ್ ನೋಡಿ, ಎರಡು ಆಪೋಸಿಟ್ ಕನೆಕ್ಟ್ ಮಾಡಿರೋದ್ರಿಂದ ವಿ ಕ್ಯಾನ್ ಸೇ ದಟ್ ನೆಟ್ ಇ ಎಮ್ ಎಫ್ ಅನ್ನೋದು E1 ಮೈನಸ್ E2 ಅಂತ ನಿಮಗೆ ಬರುತ್ತೆ. ಡಿವೈಡ್ ಬೈ ವಾಟ್ ಇಸ್ ದ ಟೋಟಲ್ ರೆಸಿಸ್ಟೆನ್ಸ್ ಹಿಯರ್. ಟೋಟಲ್ ರೆಸಿಸ್ಟೆನ್ಸ್ ಅನ್ನೋದು ಏನಾಗುತ್ತೆ ನಿಮ್ಗೆ ಇಲ್ಲಿ ಅಂತಂದಿದ್ದಾಗ R1 ಪ್ಲಸ್ R2 ಅಂತ ನಾವು ಬರೀಬಹುದಾ ಇಲ್ಲಿ. Therefore, what is E1 minus E2? 6 minus 4 divided by 8 plus 2 ಅಂತ ಬರುತ್ತೆ. So 2 divided by 10 ಅಂತಂದಾಗ we can say it is 0.1 ampere ಅಂತ ನಮಗೆ ಆನ್ಸರ್ ಬರುತ್ತೆ. ದಿಸ್ ಕರೆಂಟ್ ಅನ್ನೋದು ನಿಮಗೆ ಬರುತ್ತೆ. ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಅನ್ನೋದು ನಿಮಗೆ 0.1 ಆಂಪಿಯರ್ ಕರೆಂಟ್ ಅನ್ನೋದು ನಿಮಗೆ ಸಿಗುತ್ತೆ. ಇಸ್ ಇಟ್ ಕ್ಲಿಯರ್? 0.1 ಸಾರಿ 0.2 ಆಂಪಿಯರ್ ಅಲ್ಲೋ ಬರೋದಿಲ್ಲ ನಿಮಗೆ 0.2 ಆಂಪಿಯರ್. Therefore, ಅವ್ರು ಕೇಳ್ತಾರೆ ನಿಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಟು ವಿಚ್ ಈಸ್ ನಥಿಂಗ್ ಬಟ್ E2 ಮೈನಸ್ I ಇಂಟು R2 ಅಂತ ನಿಮಗೆ ಫಾರ್ಮುಲಾ ಹಾಕ್ಬೋದು. ವಾಟ್ ಈಸ್ E2 ವ್ಯಾಲ್ಯೂ? E2 ಈಸ್ ನಥಿಂಗ್ ಬಟ್ 4 ಮೈನಸ್ I ಅಂದ್ರೆ ಏನು ಬರುತ್ತೆ ನಿಮ್ಗೆ ಇಲ್ಲಿ? ವಾಟ್ ಈಸ್ ದ I ವ್ಯಾಲ್ಯೂ ಹಿಯರ್? I ವ್ಯಾಲ್ಯೂ ಈಸ್ 0.2 ಇಂಟು ವಾಟ್ ಈಸ್ R2 ಈಸ್ 8. So we can say 4 minus ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ ಒಂದ್ಸಲ ಚೆಕ್ ಮಾಡಿ. ವಾಟ್ ವಿಲ್ ಬಿ ದ ಆನ್ಸರ್ ಹಿಯರ್? Potential difference across the point A and B. Point A and B. 2 4s 6 ಬರುತ್ತೆ ನಿಮ್ಗೆ ಇಲ್ಲಿ. ಇಲ್ಲಾಂತಂದರೆ 2 8s 16 ಅಂದರೆ 1.6 ಅಂತ ನಿಮಗೆ ಬರುತ್ತೆ ಇಲ್ಲಿ. ಆಲ್ಮೋಸ್ಟ್ ಒಂದ್ಸಲ ಚೆಕ್ ಮಾಡಿ ಇಲ್ಲಿ. 4 minus 0.2 ಇಂಟು 8 ಸಿಂಪ್ಲಿಫೈ ಮಾಡಿ ಆನ್ಸರ್ ನಿಮಗೆ ಸಿಗುತ್ತೆ 1.6 ವಿಚ್ ಈಸ್ ಈಕ್ವಲ್ಸ್ ಟು 3.4 ವೋಲ್ಟ್ ಅಂತ ನಿಮಗೆ ಆನ್ಸರ್ ಬರುತ್ತೆ. 3.4 ವೋಲ್ಟ್. ದಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಪಾಯಿಂಟ್ಸ್ ಎ ಅಂಡ್ ದ ಪಾಯಿಂಟ್ಸ್ ಬಿ ಇಸ್ ಈಕ್ವಲ್ಸ್ ಟು 3.4 ವೋಲ್ಟ್. 3.4 ವೋಲ್ಟ್. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. ಅರ್ಥ ಆಗಿದಲ್ವ ಹೇಗೆ ಆನ್ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಸಿಮಿಲರ್ಲಿ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ಪ್ಲೀಸ್ ರೀಡ್ ದಿಸ್ ಕ್ವಶನ್. Two cells of same EMF capital E but internal resistance R1 and R2 are connected in series to an external resistor capital R as shown in figure. What should be the value of capital R so that the potential difference across the terminals of the first cell becomes 0? First cells becomes equal to 0. Okay, let us see here. They have given that the potential difference across the first cell is equal to 0. So according to that ನಮಗೆ ನೋಡಿ ಇಲ್ಲಿ ಏನು ಬರೀಬೋದು? V is equals to E minus I into small r1 ಅಂತ ನಾವು ಬರೀಬಹುದು ಅಲ್ವಾ? must be equal to 0 according to the given data. ಓಕೆ, ಕೊಟ್ಟಿರತಕ್ಕಂಥ ಕೊಟ್ಟಿರುವಂತಹ ಒಂದು ಡೇಟಾ ಪ್ರಕಾರ ನಾವೇನು ಹೇಳಿ ಇಟ್ ಮಸ್ಟ್ ಬಿ ಈಕ್ವಲ್ ಟು 0. V is equals to E minus I into R1. E minus I into R1 must be equal to 0. Is it clear? So please think about this diagram once. ನೀಟಾಗಿ ಅಬ್ಸರ್ವ್ ಮಾಡಿ ಏನು ಹೇಳಬಹುದು ಅಂತ ನಿಮಗೆ ಒಂದು ಐಡಿಯಾ ನಿಮಗೆ ಸಿಗುತ್ತೆ. ಪ್ಲೀಸ್ ಥಿಂಕ್ ಅಬೌಟ್ ದಿಸ್. whenever we consider
ದ ಟೂ ಸೆಲ್ಸ್, ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ಸ್ವಲ್ಪ ಸೆಲ್ಸ್ ಅನ್ನೋದು ನಿಮಗೆ ರಾಂಗ್ ಆಗಿದೆ, ರಾಂಗ್ ಆಗಿ ಕನೆಕ್ಷನ್ ಆಗಿದೆ ಸರ್ಕ್ಯೂಟಲ್ಲಿ. ಒಂದು ನಿಮಿಷ ನಾನು ಚೇಂಜ್ ಮಾಡ್ತೀನಿ. ನೋಡಿ ಹೀಗಿದೆ ಅಂತಂದರೆ ಅದು ನಿಮಗೆ ರಾಂಗ್ ಆಗುತ್ತೆ. ಸೊ ಬೋತ್ ಶುಡ್ ಬಿ ಕನೆಕ್ಟೆಡ್ ಲೈಕ್ ದಿಸ್ ಪಾಸಿಟಿವ್ ಟು ನೆಗೆಟಿವ್ ಆರ್ ನೆಗೆಟಿವ್ ಟು ಪಾಸಿಟಿವ್, ಹಾಗಿದ್ರೆ ಮಾತ್ರ ಕರೆಕ್ಟ್ ಆಗಿರುತ್ತೆ. therefore please observe this, let us call this as equation 1 ಅಂತ ನಾವು ಕನ್ಸಿಡರ್ ಮಾಡೋಣ. therefore we can say that what is the current in the circuit is equals to E equivalent divided by R equivalent ಅಂದರೆ capital R plus small r1 plus small r2 ಅಂತ ನಾವು ಹೇಳ್ತಾ ಇದೀವಿ. So we can say that E equivalent ಅಂದರೆ E plus C ಎರಡು ಸೀರೀಸ್ ಅಲ್ಲಿ ಇರೋದ್ರಿಂದ ನಮಗೆ ಸೇಮ್ ಆರ್ಡರ್ ಅಲ್ಲಿ ಸೇಮ್ ಡೈರೆಕ್ಷನ್ ಇರೋದ್ರಿಂದ ನಿಮಗೆ 2E ಆಗುತ್ತೆ. R plus small r1 plus small r2 ಅಂತ ನಾವು ಹೇಳ್ತಾ ಇದೀವಿ. therefore equation 1 ನಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ V becomes equals to 0, which is nothing but E minus, what is I value here, 2E divided by capital R plus small r1 plus small r2 into r1. So please do simplification here. ಎಷ್ಟು ಬರುತ್ತೆ ನೋಡೋಣ ಇಲ್ಲಿ. capital E is equals to 2 into E into r1 divided by R plus R1 plus R2 ಅಂತ ನಾವು ಬರೀಬಹುದು. ಇಲ್ಲಿ ಈ ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿದ್ದಾಗ ನೋಡಿ ಇಲ್ಲಿ ಕ್ಯಾಪಿಟಲ್ R ಪ್ಲಸ್ R1 ಪ್ಲಸ್ R2 is equals to 2R1 ಅಂತ ನಮಗೆ ಬರುತ್ತೆ. therefore capital R is equals to R1 minus R2 ಅನ್ನೋದು ನಮಗೆ ಐಡಿಯಾ ಬರುತ್ತೆ. ಓಕೆ, so that is the value of capital R, that is the value of capital R, so that the terminal potential difference across the first cell must be equal to 0 ಅಂತ ನಾವು ಹೇಳಬಹುದು. ಓಕೆನಾ? So like this we have to answer the given questions. Now move on to the next one. Okay, so these are all the questions which are there in our exemplar as well as some hard questions na ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದನ್ನು ದಯವಿಟ್ಟು ಒಂದ್ಸರಿ ರೀಕ್ಯಾಪ್ ಮಾಡಿಕೊಳ್ಳಿ. you will get an idea for your KCET entrance examination. Okay na? Yes, with this I am going to end the today's video. I will meet you in the next video. Until then, please keep preparing, don't waste your time. Okay, so thank you very much. Bye bye.